Okay, so hey everyone, welcome to all of you to my channel Imam Day classes. So, okay, so this is the last part. I think it is the last part of cost accounting 2024 question paper solution. I will try my level best to teach you everything about cost accounting part 2. ನೋಡೋಣ್ರಿಪ್ಪ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಬಟ್ ಕಮ್ ಟು ದ ಮೇನ್ ಟಾಪಿಕ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೆಕ್ಷನ್ ಸಿ ಕ್ವಶನ್ ನಂಬರ್ 9. ಸ್ಕೈ ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ ಅಂದ್ರೆ ಏನ್ರಿ? ಯಾವ ಚಾಪ್ಟರ್ ಇಪ್ಪ ಇದು ಕಾಂಟ್ರಾಕ್ಟ್ ಅಕೌಂಟ್ ಚಾಪ್ಟರ್. ಯಾವ ಚಾಪ್ಟರ್ ಇದು? ಕಾಂಟ್ರಾಕ್ಟ್ ಅಕೌಂಟ್ 2 ಮಾರ್ಕ್ಸ್ ಒಳಗೆ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಒಳಗೆ ಇಂಪಾರ್ಟೆಂಟ್, ಆಮೇಲೆ 10 ಮಾರ್ಕ್ಸ್ ಒಳಗೆ ಇಂಪಾರ್ಟೆಂಟ್. ಟೋಟಲ್ ಎಷ್ಟ್ರಿಪ್ಪ? 17 ಮಾರ್ಕ್ಸ್. ಕಾಂಟ್ರಾಕ್ಟ್ ಅಕೌಂಟ್ ಮೇ ಬಿ ಕೇಳಬಹುದು, ಕೇಸ್ ಸ್ಟಡಿಯಲ್ಲಿ ಕೇಳಬಹುದು, maybe, but it is also important part of case study also. Very far. Sky contractors undertook a contract for rupees 10 lakh. ಇದು ಕಾಂಟ್ರಾಕ್ಟ್ for rupees 10 lakh. ಇದು ಏನ್ರಿಪ್ಪ? ಕಾಂಟ್ರಾಕ್ಟ್ ಪ್ರೈಸ್. ಇದು ಏನ್ರಿ? ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದ್ರಿ? 10 lakh. For the year ending 31/3/2024, the other details are as follows. ನಾ ಅಮೌಂಟ್ ಬಂದಿಲ್ಲ ಅಲ್ಲಿ. ಓಕೆ, ಸಾರಿ ಫಾರ್ ದ್ಯಾಟ್. ಅವನ್ನ ಅಮೌಂಟ್ ಹಾಕಿಲ್ಲ ಇಲ್ಲ, ಜಸ್ಟ್ ಸಾರಿ. ಓಕೆ, ಸಾರಿ ಫಾರ್ ದ್ಯಾಟ್. ಈಗ ಬರ್ರಿಪ್ಪ, ವಿತೌಟ್ ಅಮೌಂಟ್ ಕ್ವಶನ್ ಆಗ್ಬಿಟ್ಟಿನಿ. ಓಕೆ, ಜಸ್ಟ್ ಲೀವ್ ದ್ಯಾಟ್. ಮಟೀರಿಯಲ್ಸ್ 2 lakh, ವೇಜಸ್ ಎಲ್ಲ ಅಮೌಂಟ್ ಐತ್ರಿಪ್ಪ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ರೆಡಿ ಮಾಡ್ರಿ ಅಂತ ಬರ್ರಿ. ಕಾಂಟ್ರಾಕ್ಟ್ ಅಕೌಂಟ್ ಪರ್ಟಿಕ್ಯುಲರ್ಸ್ rupees, ಪರ್ಟಿಕ್ಯುಲರ್ಸ್ rupees. ಓಕೆ, ಡೆಬಿಟ್ ಕ್ರೆಡಿಟ್ ಹಾಕ್ರಿ, ಬೇಕಂದ್ರೆ ಡೆಬಿಟ್ ಆರ್ ಕ್ರೆಡಿಟ್ ಹಾಕ್ರಿ. ನೀವು ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ನೋಡ್ರಿ, ಕಾಂಟ್ರಾಕ್ಟ್ ಪ್ರೈಸ್ ಆಮೇಲೆ, ಬಟ್ ಮಟೀರಿಯಲ್ಸ್ ಇದೆ. ಫಸ್ಟ್ ಐಟಮ್ ಏನ್ರಿಪ್ಪ? ಮಟೀರಿಯಲ್ಸ್ ನೀವೇನು ತಗೋಬೇಕ್ರಿಪ್ಪ? ಇಲ್ಲಿ 2 ಸೆಟ್ ತಗೋರಿಪ್ಪ ಇಲ್ಲಿ ಮಟೀರಿಯಲ್ಸ್, ಇಲ್ಲಾಂದ್ರೆ 2 ಮಟೀರಿಯಲ್ಸ್ ನಡೀತರಿ. ಮಟೀರಿಯಲ್ಸ್ ಅಂತ ತಗೋತೀನಿರಿಪ್ಪ. ಮಟೀರಿಯಲ್ಸ್ ಎಷ್ಟ್ರಿಪ್ಪ? ಮಟೀರಿಯಲ್ಸ್ 2 lakh. ಮಟೀರಿಯಲ್ಸ್ ಮೇಲೆ ಏನು ಔಟ್ ಸ್ಟ್ಯಾಂಡಿಂಗ್ ಅಂತ ಐತಿ? ಔಟ್ ಸ್ಟ್ಯಾಂಡಿಂಗ್ ಮಟೀರಿಯಲ್ಸ್ ಅಂತ ಐತಿ. ಔಟ್ ಸ್ಟ್ಯಾಂಡಿಂಗ್ ಮಟೀರಿಯಲ್ಸ್ ಅಂದ್ರೆ ಏನ್ರಿಪ್ಪ? ಆಡ್ ಮಾಡ್ಕೋಬೇಕು. ಔಟ್ ಸ್ಟ್ಯಾಂಡಿಂಗ್ ಮಟೀರಿಯಲ್ಸ್ ಕೊಟ್ಟಿಲ್ಲ, ಬರೇ ಮಟೀರಿಯಲ್ಸ್ ಎಷ್ಟ್ರಿಪ್ಪ? 2 lakh. ತಗೋರಿ 2 lakh ಔಟರ್ ಕಾಲಮ್. ಮಟೀರಿಯಲ್ಸ್ 2 lakh ಡನ್. ಇದು ಮುಗಿದು. ನೆಕ್ಸ್ಟ್ ವೇಜಸ್ ಐತ್ರಿ. ವೇಜಸ್ ಎಷ್ಟ್ರಿಪ್ಪ? 2,50,000. ವೇಜಸ್ ಏನ್ರಿಪ್ಪ? ಡೆಬಿಟ್ ಸೈಡ್ ತಗೋಬೇಕು. ವೇಜಸ್ ಮೇಲೆ ಏನು ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಅಂತ ಐತಿ? ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಅಂದ್ರೆ ಏನ್ರಿಪ್ಪ? ಆಡ್ ಮಾಡ್ಕೋಬೇಕು. ವೇಜಸ್ ಮೇಲೆ ಆಡ್ ಮಾಡ್ಕೋಬೇಕು. ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಕೊಟ್ಟಿಲ್ಲ. ಔಟ್ ಸ್ಟ್ಯಾಂಡಿಂಗ್ ವೇಜಸ್ ಅಂದ್ರೆ ಏನ್ರಿಪ್ಪ? ವೇಜಸ್ ಮೇಲೆ ಆಡ್ ಮಾಡ್ಕೋಬೇಕು. ಈಗ ಬರೇ ವೇಜಸ್ ಎಷ್ಟ್ರಿಪ್ಪ? ವೇಜಸ್ ಅದು 2,50,000 ತಗೋರಿಪ್ಪ. ಓಕೆ, ಮುಗಿತಿದ್ದು. ನೆಕ್ಸ್ಟ್ ಮಟೀರಿಯಲ್ಸ್ ರಿಟರ್ನ್. ಇದು ಒಂದು ಮಾತು. ಇಲ್ಲೇ ವರ್ಕ್ ಇನ್ ಪ್ರೋಗ್ರೆಸ್ ತಗೋಬೇಕು. ಇಲ್ಲಿ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ತಗೋರಿಪ್ಪ. ಓಕೆ, 2 ಅಂತ ಹಾಕ್ತೀನಿ ರೀ, ತಗೋರಿಪ್ಪ. ಇಲ್ಲಿ ಡೆಬಿಟ್ ಸೈಡ್, ಇಲ್ಲಿ ಕ್ರೆಡಿಟ್ ಸೈಡ್. ಇಲ್ಲಿ 2 ಅಂತ ಹಾಕ್ತೀನಿ ತಗೋರಿಪ್ಪ, ಮತ್ತೆ ನೀವು ಕನ್ಫ್ಯೂಸ್ ಆಗ್ತೀವಿ. ಟೂ ಮಟೀರಿಯಲ್ಸ್ ಆಮೇಲೆ ಏನ್ರಿಪ್ಪ? 2 ವೇಜಸ್ ಅಲ್ಲ, ಅದು 2 ವೇಜಸ್. ಓಕೆ, ಇಲ್ಲಿ ಫಸ್ಟ್ ಗೆ ಬರ್ಬೇಕು ನೋಡ್ರಿಪ್ಪ. ಬೈ ವರ್ಕ್ ಇನ್ ಪ್ರೋಗ್ರೆಸ್, WIP ಪ್ರೋಗ್ರೆಸ್. ಬೈ ವರ್ಕ್ ಇನ್ ಪ್ರೋಗ್ರೆಸ್ ಇದು ಮಾಡ್ರಿ, ಅಂಡರ್ಲೈನ್ ಮಾಡ್ರಿಪ್ಪ. ಇದ್ರಾಗ ಫಸ್ಟ್ ಏನ್ ಬರ್ತದ್ರಿಪ್ಪ? ವರ್ಕ್ ಸರ್ಟಿಫೈಡ್, ಆಮೇಲೆ ವರ್ಕ್ ಅನ್ಸರ್ಟಿಫೈಡ್. ಓಕೆ, ಟೋಟಲ್ ಮಾಡಿ ಇಲ್ಲೇ ಬರಿಬೇಕು ಹೊರಗೆ. ನೋಡ್ರಿಪ್ಪ, ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅದ್ರೊಳಗೆ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್. ಓಕೆ, ಆಮೇಲೆ ಮಾಡೋಣ್ರಿ, ಈಗ ಬೇಡ. ಫಸ್ಟ್ ಮಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್. ಮಟೀರಿಯಲ್ಸ್ ರಿಟರ್ನ್ಡ್ ಅಂತ ಐತ್ರಿ, ಏನ್ರಿ? ರಿಟರ್ನ್ ಅಂತ ವಾಪಸ್ ಕೊಡ್ತೀರಿ ಮಟೀರಿಯಲ್ಸ್ ನೀವು. ಮಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್ಸ್. ರಿಟರ್ನ್ ಅಂದ್ರೆ ಇಲ್ಲಿ ತಗೋಬೇಕು, ಬೈ ಸೈಡ್. ಮಟೀರಿಯಲ್ಸ್ ರಿಟರ್ನ್ ಅಂದ್ರೆ ಏನ್ರಿಪ್ಪ? ಬೈ ಸೈಡ್ ತಗೋಬೇಕು.
ಮಟೀರಿಯಲ್ಸ್ ಇಶ್ಯೂಡ್ ಅಂದ್ರೆ 2 ಸೈಡ್ ತಗೋಬೇಕು. 2 ಮಟೀರಿಯಲ್ಸ್ ಇಶ್ಯೂಡ್ ಇಲ್ಲಿ ತಗೋಬೇಕು. ಮಟೀರಿಯಲ್ಸ್ ರಿಟರ್ನ್ ಅಂದ್ರೆ ಬೈ ಮಟೀರಿಯಲ್ಸ್ ರಿಟರ್ನ್ ಅಂದ್ರೆ ಇಲ್ಲಿ ತಗೋಬೇಕು. ತಿಳಿದ್ರಿ? ಈಗ ರಿಟರ್ನ್ ಅಂತ ಐತ್ರಿ, ಇಲ್ಲಿ ತಗೋಬೇಕು. ತಗೋರಿಪ್ಪ, ಬೈ ಮಟೀರಿಯಲ್ಸ್ ರಿಟರ್ನ್ಡ್, ಬೈ ಮಟೀರಿಯಲ್ಸ್ ರಿಟರ್ನ್ಡ್ ಅಲ್ಲ, ಅದು ರಿಟರ್ನ್ಡ್, ಬೈ ಮಟೀರಿಯಲ್ಸ್ ರಿಟರ್ನ್ಡ್ ಟು ಸ್ಟೋರ್ಸ್, ರಿಟರ್ನ್ಡ್ ಟು ಸ್ಟೋರ್ಸ್. ಎಷ್ಟು ಐತಿರಿಪ್ಪ ಅದು? 5000 ತಗೋರಿಪ್ಪ ಅದು. ಓಕೆ, ಮುಗಿತು ಇದು. ನೆಕ್ಸ್ಟ್ ಮಟೀರಿಯಲ್ಸ್ ಎಟ್ ಸೈಟ್ ಕ್ಲೋಸಿಂಗ್ ಡೇಟ್. ಮಟೀರಿಯಲ್ ಎಟ್ ಸೈಟ್ ಅಂದ್ರೆ ಏನ್ರಿಪ್ಪ? ಕ್ಲೋಸಿಂಗ್. ಮಟೀರಿಯಲ್ಸ್ ಎಟ್ ಸೈಟ್ ಅಂದ್ರೆ ಏನ್ರಿಪ್ಪ? ಕ್ಲೋಸಿಂಗ್. ಡೇಟ್ ನು ಕೊಟ್ಬಿಟ್ಟನ್ರಿಪ್ಪ 31/3/2024 ಅಂದ್ರೆ ಕ್ಲೋಸಿಂಗ್ ಎಟ್ ಸೈಟ್. ನೆನ್ಪಿಡ್ಕೋರಿಪ್ಪ, ಮಟೀರಿಯಲ್ಸ್ ಎಟ್ ಸೈಟ್, ಪ್ಲಾಂಟ್ ಎಟ್ ಸೈಟ್ ಅಂದ್ರೆ ಏನ್ರಿಪ್ಪ? ಕ್ಲೋಸಿಂಗ್. ಅಂದ್ರೆ ಏನ್ರಿ? ಕ್ಲೋಸಿಂಗ್ ಮಟೀರಿಯಲ್ಸ್ ಬರ್ಲಿ, ಕ್ಲೋಸಿಂಗ್ ಅಸೆಟ್ಸ್ ಬರ್ಲಿ. ಕ್ಲೋಸಿಂಗ್ ಮಟೀರಿಯಲ್ಸ್ ಇಲ್ಲ ಅಂದ್ರೆ ಕ್ಲೋಸಿಂಗ್ ಅಸೆಟ್ಸ್ ಬರ್ಲಿ, ಬಾಯ್ ಸೈಡ್ ತಗೋಬೇಕು. ಏನ್ರಿ? ಬಾಯ್ ಸೈಡ್ ತಗೋಬೇಕು. ಕ್ಲೋಸಿಂಗ್ ಮಟೀರಿಯಲ್ಸ್ ಅಂದ್ರೆ ಕ್ಲೋಸಿಂಗ್ ಪ್ಲಾಂಟ್ ಇರಲಿ, ಇಲ್ಲಿ ತಗೋಬೇಕು. ಕ್ಲೋಸಿಂಗ್ ಅಸೆಟ್ಸ್ ಇರಲಿ, ಇಲ್ಲಿ ತಗೋಬೇಕು. ಬಾಯ್ ಸೈಡ್ ತಗೋರಿಪ್ಪ. ಬಾಯ್ ಮಟೀರಿಯಲ್ ಎಟ್ ಸೈಟ್ ಅಲ್ಲ ಅದು, ಬಾಯ್ ಮಟೀರಿಯಲ್ ಎಟ್ ಸೈಟ್. ಡೇಟ್ ಏನ್ರಿಪ್ಪ ಅದು? ಆನ್ 31/3/2024 ಅಲ್ಲ ಅದು? 24. ಎಷ್ಟು ಐತಿರಿಪ್ಪ ಇದು? 5000 ಐತಿ. 5000 ತಗೋರಿ. ಕ್ಲೋಸಿಂಗ್ ಅಲ್ಲ ಅದು? ಕ್ಲೋಸಿಂಗ್. ಓಕೆ, ಮುಗಿತ್ ನೋಡ್ರಿಪ್ಪ ಇದು. ಈಗ ಪ್ಲಾಂಟ್ ಇನ್ಸ್ಟಾಲ್ಡ್ ಅಂತ ಐತಿ. ಏನ್ರಿ? ಪ್ಲಾಂಟ್ ಇನ್ಸ್ಟಾಲ್ ಅಂದ್ರೆ ಏನ್ರಿಪ್ಪ? ಟೂ ಸೈಡ್. ಟು ಪ್ಲಾಂಟ್ ಇನ್ಸ್ಟಾಲ್ಡ್ ಅಂದ್ರೆ ಇನ್ಸ್ಟಾಲ್ಡ್ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಏನ್ರಿ? ಪರ್ಚೇಸ್. ಟು ಪ್ಲಾಂಟ್ ಇನ್ಸ್ಟಾಲ್ಡ್ ಏನ್ರಿ? ಇಲ್ಲಿ ತಗೋಬೇಕು. ಪ್ಲಾಂಟ್ ಇನ್ಸ್ಟಾಲ್ಡ್ ಬರ್ಲಿ ಓರ್ ಪ್ಲಾಂಟ್ ಪರ್ಚೇಸ್ ಬರ್ಲಿ, ಇಲ್ಲಿ ತಗೋಬೇಕು. ಟು ಅಂತ, ಟೂ ಸೈಡ್ ತಗೋರಿಪ್ಪ. ಟು ಪ್ಲಾಂಟ್ ಇನ್ಸ್ಟಾಲ್ಡ್. ಓಕೆ, ಇನ್ಸ್ಟಾಲ್ಡ್ ಎಷ್ಟು ಐತ್ರಿಪ್ಪ ಅದು? ಟು ಪ್ಲಾಂಟ್ ಇನ್ಸ್ಟಾಲ್ಡ್ 2 lakh ಐತ್ರಿ. 2 lakh ತಗೋರಿಪ್ಪ. ಗಾಟ್ ಇಟ್? ಓಕೆ, ಮುಗಿತ್ ನೋಡ್ರಿ ಇದು. ಪ್ಲಾಂಟ್ ಇನ್ಸ್ಟಾಲ್ಡ್ ಇಲ್ಲ ಅಂದ್ರೆ ಪ್ಲಾಂಟ್ ಪರ್ಚೇಸ್, ಇಲ್ಲಿ ತಗೋಬೇಕು ನೀವು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 40,000. ಎಕ್ಸ್ಪೆನ್ಸ್ ಎಲ್ಲ ಎಕ್ಸ್ಪೆನ್ಸ್ ಇಲ್ಲಿ ತಗೋಬೇಕು. ವೇಜಸ್ ನು ಎಕ್ಸ್ಪೆನ್ಸ್ ರೀಪ್ಪ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ರೀ, ಇಲ್ಲಿ ತಗೋಬೇಕು. ಟೂ ಸೈಡ್. ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ತರೀರಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಮೇಲೆ ಏನು ಔಟ್ಸ್ಟ್ಯಾಂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅಂತ ಐತಿ? ಔಟ್ಸ್ಟ್ಯಾಂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ? ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅಮೌಂಟ್ ಆಡ್ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಏನ್ರಿಪ್ಪ? ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಏನ್ರಿಪ್ಪ? ಆಡ್ ಮಾಡ್ಕೋಬೇಕು. ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಮೌಂಟ್ ಆಡ್ ಔಟ್ಸ್ಟ್ಯಾಂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಡ್ ಮಾಡಿ ಇಲ್ಲಿ ಬರೀಬೇಕು. ಔಟ್ಸ್ಟ್ಯಾಂಡಿಂಗ್ ಬಂದ್ರೆ ತಗೋಬೇಕು. ಔಟ್ಸ್ಟ್ಯಾಂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ. ಓಕೆ, ಡೈರೆಕ್ಟ್ ಅಮೌಂಟ್ ತಗೋರಿಪ್ಪ. ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಅದು? 40,000 ತಗೋರಿ. 40,000 ಕ್ಲೋಸ್ ಮಾಡ್ರಿ. ಮುಗಿತಲ್ಲ ಅದು? ಆಮೇಲೆ ಈಗ ಐತಿ ನೋಡ್ರಿ, ಪ್ಲಾಂಟ್ ಟ್ರಾನ್ಸ್ಫರ್ಡ್ ಟು ಅದರ್ ಕಾಂಟ್ರಾಕ್ಟ್ ಆನ್ 31/3/2024. 31/3/2024 ಅಂದ್ರೆ ಏನಪ್ಪ? ಕ್ಲೋಸಿಂಗ್ ಪ್ಲಾಂಟ್. ಇದು ಕ್ಲೋಸಿಂಗ್ ಮಟೀರಿಯಲ್ ಇಲ್ಲಿ ಕ್ಲೋಸಿಂಗ್ ಮಟೀರಿಯಲ್. ಇದು ಕ್ಲೋಸಿಂಗ್ ಪ್ಲಾಂಟ್ ಇಲ್ಲಿ ತಗೋಬೇಕು. ಕ್ಲೋಸಿಂಗ್ ಬೈ ಏನಿದು? ಪ್ಲಾಂಟ್. ಬೈ ಪ್ಲಾಂಟ್ ಟ್ರಾನ್ಸ್ಫರ್ಡ್ ಟು ಅದರ್ ಕಾಂಟ್ರಾಕ್ಟ್. ಬೈ ಪ್ಲಾಂಟ್ ಟ್ರಾನ್ಸ್ಫರ್ಡ್ ಟು ಅದರ್ ಕಾಂಟ್ರಾಕ್ಟ್ on 31/3/2024 ಅಲ್ಲ? ಕ್ಲೋಸಿಂಗ್ ಅದು ಕ್ಲೋಸಿಂಗ್ ಪ್ಲಾಂಟ್. ಎಷ್ಟಿದ್ದು? 20,000 ತಗೋರಿಪ್ಪ. ಮುಗಿತ್ರಿ ಇದು. ಇಲ್ಲಿ ಮಟ್ಟ ಮುಗಿತ್ರಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟ್ ಇಲ್ಲಿ ಬರಂಗಿಲ್ಲ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಬರಂಗಿಲ್ಲ. ಇದು ಸ್ಟಾಕ್ ಹಾಕ್ರಿ, ಆಮೇಲೆ ತಗೋಬೇಕು. ಇದು ಆಮೇಲೆ ತಗೋಬೇಕು. ಕಾಂಟ್ರಾಕ್ಟ್ ಪ್ರೈಸ್ ನು ಆಮೇಲೆ ತಗೋಬೇಕು. ಸ್ಟಾಕ್ ಹಾಕ್ರಿ.
ಆಮೇಲೆ ವರ್ಕ್ ಅನ್ಸರ್ಟಿಫೈಡ್ ಏನ್ರಿ ಇಲ್ಲಿ ವರ್ಕ್ ಅನ್ಸರ್ಟಿಫೈಡ್ ಇಲ್ಲಿ ವರ್ಕ್ ಅನ್ಸರ್ಟಿಫೈಡ್ ಇಲ್ಲಿ ಇಲ್ಲಿ ಐತಿ ನೋಡ್ರಿ ವರ್ಕ್ ಅನ್ಸರ್ಟಿಫೈಡ್ ಎಷ್ಟು ಇಲ್ಲಿ ವರ್ಕ್ ಅನ್ಸರ್ಟಿಫೈಡ್ ಅಮೌಂಟ್ ಅದು 30,000 ತಗೋರಿ 30,000 ವರ್ಕ್ ಅನ್ಸರ್ಟಿಫೈಡ್ ಅಮೌಂಟ್ ಎಷ್ಟು 30,000 ವರ್ಕ್ ಅನ್ಸರ್ಟಿಫೈಡ್ ಮುಗತ್ರಿ ಹಾ ತಿಳಿತು ಇಷ್ಟು ಮಟ ತಿಳಿತು ನಿಮ್ಗೆ ಆಮೇಲೆ ಇದು ಹಾಕ್ತೀನಿ ತಡೀರಿಪ್ಪ ಇಷ್ಟ ಅದಂದ್ರೆ ಏನ್ರಿಪ್ಪ ಈಗ ವರ್ಕಿಂಗ್ ನೋಟ್ ಇದ್ರಾಗ ಫಸ್ಟ್ ಸ್ಟಾರ್ ಮಾರ್ಕ್ ವರ್ಕಿಂಗ್ ನೋಟ್ ಒಳಗೆ ಫಸ್ಟ್ ಸ್ಟಾರ್ ಮಾರ್ಕ್ ಕಾಂಟ್ರಾಕ್ಟಿ ರಿಟೇನ್ 10%. ಕಾಂಟ್ರಾಕ್ಟಿ ರಿಟೇನ್ ಅಂದ್ರೆ ಏನ್ರಿಪ್ಪ ರಿಟೆನ್ಷನ್ ಮನಿ ಕಾಂಟ್ರಾಕ್ಟಿ ರಿಟೇನ್ ಅಂದ್ರೆ ಏನ್ರಿಪ್ಪ ರಿಟೆನ್ಷನ್ ಮನಿ ಎಷ್ಟು ಪರ್ಸೆಂಟೇಜ್ ರೀಪ 10%. ಕಾಂಟ್ರಾಕ್ಟಿ ರಿಟೇನ್ ಅಮೌಂಟ್ ಕೊಟ್ಟಿಲ್ಲ ಡೈರೆಕ್ಟ್ ಪರ್ಸೆಂಟೇಜ್ ಕಾಂಟ್ರಾಕ್ಟಿ ರಿಟೇನ್ 10% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಡನ್ and certified okay work done and certified of work done and certified ಅಂದ್ರೆ ಏನ್ರಿಪ್ಪ ವರ್ಕ್ ಡನ್ ಅಂಡ್ ಸರ್ಟಿಫೈಡ್ ಇದು ಅರ್ಥ ಏನ್ರಿಪ್ಪ ವರ್ಕ್ ಸರ್ಟಿಫೈಡ್ ಅವನು ಏನ್ ಹೇಳ್ತಾನೆ ನಿಮ್ಗೆ ಇಲ್ಲಿ ಕಾಂಟ್ರಾಕ್ಟಿ ರಿಟರ್ನ್ ಅಂದ್ರೆ ರಿಟೆನ್ಷನ್ ಮನಿ ಎಷ್ಟು ತಗೋಬೇಕು ನೀವು 10% ಅದರ ಮೇಲೆ ವರ್ಕ್ ಡನ್ ಅಂಡ್ ಸರ್ಟಿಫೈಡ್ ಮೇಲೆ ಅಂದ್ರೆ ಇದು ಅರ್ಥ ಏನ್ರಿಪ್ಪ ವರ್ಕ್ ಸರ್ಟಿಫೈಡ್ ಮೇಲೆ 10% ತಗೋರಿಪ್ಪ ಅದು ಏನ್ರಿ ರಿಟೆನ್ಷನ್ ಮನಿ ಇದು ಪೂರ್ತಿ ಪ್ರಾಬ್ಲಮ್ ನೋಡ್ರಿ ವರ್ಕ್ ಸರ್ಟಿಫೈಡ್ ನಿಮ್ಗೆ ಕೊಟ್ಟಿಲ್ಲ ಪೂರ್ತಿ ಪ್ರಾಬ್ಲಮ್ ಒಳಗ ನಿಮ್ಗೆ ವರ್ಕ್ ಸರ್ಟಿಫೈಡ್ ಕೊಟ್ಟಿಲ್ಲ ನಿಮ್ಗೆ ಏನ್ ಬೇಕ್ರಿ ಈಗ ಮೇನ್ ವರ್ಕ್ ಸರ್ಟಿಫೈಡ್ ನಿಮ್ಗೆ ಬೇಕ್ರಿ ನಿಮ್ಗೆ ಏನ್ ಬೇಕು ಈಗ ವರ್ಕ್ ಸರ್ಟಿಫೈಡ್ ಬೇಕು ಯಾವಾಗ್ಲೂ ಪ್ರಾಬ್ಲಮ್ ಒಳಗ ಈ ಸೆಂಟೆನ್ಸ್ ಬಂತ್ರಿ ಕಾಂಟ್ರಾಕ್ಟಿ ರಿಟೇನ್ 10% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಇಲ್ಲಾಂದ್ರೆ ವ್ಯಾಲ್ಯೂ ಆಫ್ ಡನ್ ಅಂಡ್ ಸರ್ಟಿಫೈಡ್ ಆವಾಗ ವರ್ಕ್ ಸರ್ಟಿಫೈಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಏನ್ ಮಾಡ್ಬೇಕ ವರ್ಕ್ ಸರ್ಟಿಫೈಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ ಇಲ್ಲಿ ವರ್ಕ್ ಸರ್ಟಿಫೈಡ್ ಫಾರ್ಮುಲಾ ನೋಡ್ರಿಪ್ಪ ಇಲ್ಲಿ ವರ್ಕ್ ಸರ್ಟಿಫೈಡ್ is equal to cash received plus retention money ಇದು ಫಾರ್ಮುಲಾ ನೋಡ್ರಿಪ್ಪ ವರ್ಕ್ ಸರ್ಟಿಫೈಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲ ಅದಕ್ಕೆ ಏನ್ರಿಪ್ಪ ವರ್ಕ್ ಸರ್ಟಿಫೈಡ್ is equal to cash received plus retention money ವರ್ಕ್ ಸರ್ಟಿಫೈಡ್ ನು ಯಾವಾಗಲೂ ಎಷ್ಟು ತಗೋಬೇಕಾ 100% ತಗೋಬೇಕು ಇಲ್ಲ ಕೊಟ್ಟಿಲ್ಲ ಅವರು ನೀವು ತಗೋಬೇಕು ಎಷ್ಟು ತಗೋಬೇಕು ನೀವು ವರ್ಕ್ ಸರ್ಟಿಫೈಡ್ 100% ತಗೋರಿಪ್ಪ 100% ಹಾಕ್ರಿ ಇಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟು ಹಾಕ್ಬೇಕು ನೀವು ಟೋಟಲ್ 100%. ಅದರಾಗ ಕ್ಯಾಶ್ ರಿಸೀವ್ಡ್ ಎಷ್ಟು ಐತಿ ನಿಮಗೆ ಗೊತ್ತಿಲ್ಲ ಅದರಾಗ ವರ್ಕ್ ಸರ್ಟಿಫೈಡ್ ಎಷ್ಟು ತಗೋಬೇಕು 100% ತಗೋಬೇಕು ಕ್ಯಾಶ್ ರಿಸೀವ್ಡ್ ಎಷ್ಟು ಪರ್ಸೆಂಟ್ ಐತಿ ಗೊತ್ತಿಲ್ಲ ನಿಮಗೆ ಪ್ಲಸ್ ರಿಟೆನ್ಷನ್ ಮನಿ ಎಷ್ಟು ಪರ್ಸೆಂಟೇಜ್ ರೀಪ ಇಲ್ಲಿ ರಿಟೇನ್ ಕಾಂಟ್ರಾಕ್ಟಿ ರಿಟೇನ್ ಎಷ್ಟು ಪರ್ಸೆಂಟ್ ರೀಪ 10%. ರಿಟೆನ್ಷನ್ ಮನಿ ಎಷ್ಟು ರೀಪ ಈಗ 10% ತಗೋರಿ 10%. ಓಕೆ ಈಗ ಕ್ಯಾಶ್ ರಿಸೀವ್ಡ್ ಎಷ್ಟು ಇರಬಹುದು ಎಷ್ಟು ಕ್ಯಾಶ್ ರಿಸೀವ್ಡ್ ಎಷ್ಟು ಇರಬಹುದು ರೀ 100 ಒಳಗ 10 ತೆಗೀರಿ ಎಷ್ಟು 90% ಹೌದಲ್ಲ 90% ಅಲ್ಲ 90 ಪ್ಲಸ್ 10 100 ಹೌದಲ್ಲ ವರ್ಕ್ ಸರ್ಟಿಫೈಡ್ is equal to cash received plus retention money ವರ್ಕ್ ಸರ್ಟಿಫೈಡ್ ಅವರು ಕೊಟ್ಟಿಲ್ಲ ನೀವು ಎಷ್ಟು ಅಸ್ಯೂಮ್ ಮಾಡ್ಬೇಕಾ 100%. ರಿಟೆನ್ಷನ್ ಇದು ಕ್ಯಾಶ್ ರಿಸೀವ್ಡ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಎಷ್ಟು ಪರ್ಸೆಂಟ್ ಐತೆ ಗೊತ್ತಿಲ್ಲ ನನಗೆ ಪ್ಲಸ್ ರಿಟೆನ್ಷನ್ ಮನಿ ಕೊಟ್ಟನ್ರಿ ಕಾಂಟ್ರಾಕ್ಟಿ ರಿಟೇನ್ ಎಷ್ಟು ಪರ್ಸೆಂಟ್ 10% ಅಂದ್ರೆ ರಿಟೆನ್ಷನ್ ಮನಿ ಎಷ್ಟು ರೀಪ 10%. 100% ಒಳಗೆ 10% ತೆಗೀರಿ ಮೈನಸ್ ಮಾಡ್ರಿ ಎಷ್ಟು ರೀಪ 90%. 90 ಪ್ಲಸ್ 10 100% ಆತಲ್ಲ ಓಕೆ ಈಗ ನಿಮಗೆ ಬೇಕೇನ್ರಿಪ್ಪ ಮೇನ್ ಇಂಪಾರ್ಟೆಂಟ್ ವರ್ಕ್ ಸರ್ಟಿಫೈಡ್ ನಿಮಗೆ ಬೇಕ್ರಿ ಅದಕ್ಕೆ ನೋಡ್ರಿಪ್ಪ ಈಗ ಸಿಂಪಲ್ ಹೇಳ್ತೀನಿ ನೋಡ್ರಿಪ್ಪ ಸಿಂಪಲ್ ಹೇಳ್ತೀನಿ ಏನು ನೋಡ್ಬೇಕಂದ್ರೆ is equal to ನಿಮಗೆ ಬೇಕೇನ್ರಿಪ್ಪ ಈಗ ವರ್ಕ್ ಸರ್ಟಿಫೈಡ್ ಬೇಕು ನಿಮಗೆ ಬೇಕೇನ್ರಿಪ್ಪ ವರ್ಕ್ ಸರ್ಟಿಫೈಡ್ ಬೇಕು ತಡೀರಿಪ್ಪ ಇಷ್ಟು ಇರ್ಲಿ ರಿಟೆನ್ಷನ್ ಮನಿ ನಿಮಗೆ ಸಂಬಂಧ ಇಲ್ಲ ಈಗ ನಿಮಗೆ ರಿಟೆನ್ಷನ್ ಮನಿ ಸಂಬಂಧ ಇಲ್ಲ ರಿಟೆನ್ಷನ್ ಮನಿಗೆ ಟಚ್ ಮಾಡಕ್ ಹೋಗ್ಬೇಡ್ರಿ is equal to ಹಂಗಿರ್ಲಿ is equal to ಹಂಗಿರ್ಲಿ ಈಗ ನಿಮಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಐತಿ ನಿಮ್ ಕಡೆ ಅದು ಸಂಬಂಧ ಇಲ್ಲ ನಮ್ಗೆ ರಿಟೆನ್ಷನ್ ಮನಿ ಈಗ ಕ್ಯಾಶ್ ರಿಸೀವ್ಡ್ ಅಮೌಂಟ್ ಬೇಕು ನಮಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಬೇಕು ನಮಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಎಲ್ಲೈತಿ ನೋಡ್ರಿ ಇಲ್ಲಿ ಪೂರ್ತಿ ಕ್ವಶನ್ ಒಳಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿಲ್ಲ ವರ್ಕ್ ಸರ್ಟಿಫೈಡ್ ಅಮೌಂಟ್ ನಿಮಗೆ ಕೊಟ್ಟಿಲ್ಲ ಡ್ಯಾಶ್
ವರ್ಕ್ ಸರ್ಟಿಫೈಡ್ ಅಮೌಂಟ್ ಇಲ್ಲೇ ಕೊಟ್ಟಿಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್. ಕೊಟ್ಟಿಲ್ಲ ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿಲ್ಲ. ಕ್ಯಾಶ್ ರಿಸೀವ್ಡ್ ಅಮೌಂಟ್ ಐತ್ರಿ, ಕ್ಯಾಶ್ ರಿಸೀವ್ಡ್ ಇಲ್ಲಿ ನೋಡ್ರಿಪ್ಪ, ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ, ಕ್ಯಾಶ್ ರಿಸೀವ್ಡ್ ಅಮೌಂಟ್ ಐತ್ರಿ. ಎಷ್ಟು ಕ್ಯಾಶ್ ರಿಸೀವ್ಡ್ ಅಮೌಂಟ್? 6,30,000 ತಗೋರಿಪ್ಪ. ಕ್ಯಾಶ್ ರಿಸೀವ್ಡ್ ಅಲ್ಲಿ ಎಷ್ಟಿದ್ರಿ ಅಮೌಂಟ್? 6,30,000. 6,30,000 ಹೌದಲ್ಲ? ಅದಕ್ಕೆ ಏನ್ ಮಾಡ್ತೀರಪ್ಪ? 6,30,000 ಅದಕ್ಕೆ ಕ್ವಶನ್ ಮಾರ್ಕ್ ಮಾಡ್ಬೇಕು. ಇದು ಇಂಟು ಕ್ರಾಸ್ ಕನೆಕ್ಷನ್ ಸಿಂಪ್ಲಿ ಕ್ರಾಸ್ ಕನೆಕ್ಷನ್. ನೋಡ್ರಿ, ವರ್ಕ್ ಸರ್ಟಿಫೈಡ್ ಇಸ್ ಈಕ್ವಲ್ ಟು ಕ್ಯಾಶ್ ರಿಸೀವ್ಡ್ ಪ್ಲಸ್ ರಿಟೆನ್ಷನ್ ಮನಿ. ವರ್ಕ್ ಸರ್ಟಿಫೈಡ್ ಕೊಟ್ಟಿಲ್ಲ, ಎಷ್ಟು ಅಸ್ಯೂಮ್ ಮಾಡಬೇಕು ನೀವು? 100% ಇಸ್ ಈಕ್ವಲ್ ಟು ಕ್ಯಾಶ್ ರಿಸೀವ್ಡ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬೇಡ್ರಿ, ಪ್ಲಸ್ ರಿಟೆನ್ಷನ್ ಮನಿ ಕೊಟ್ಟನ್ರಿ. ರಿಟೆನ್ಷನ್ ಮನಿ ಎಷ್ಟ್ರಿಪ್ಪ? ರಿಟೇನ್ 10%, ಅಂದ್ರೆ ರಿಟೆನ್ಷನ್ ಮನಿ ಎಷ್ಟ್ರಿಪ್ಪ? 10%. 100 ಒಳಗ 10 ಮೈನಸ್ ಮಾಡ್ರಿ, ಎಷ್ಟು ಬಂತ್ರಿಪ್ಪ? 90%. ಈಗ 90 ಪ್ಲಸ್ 10 100%. ಈಗ ನಮ್ಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಒಳಗ್ಬೇಕು. ವರ್ಕ್ ಸರ್ಟಿಫೈಡ್ ಅಮೌಂಟ್ ಇಲ್ಲೇ ಕೊಟ್ಟಿಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್. ಇಸ್ ಈಕ್ವಲ್ ಟು ಕ್ಯಾಶ್ ರಿಸೀವ್ಡ್ ಅಮೌಂಟ್ ಒಳಗೈತ್ರಿ, ಕ್ಯಾಶ್ ರಿಸೀವ್ಡ್ ಅಮೌಂಟ್ ಒಳಗೈತ್ರಿ ಎಷ್ಟು? 6,30,000. ರಿಟೆನ್ಷನ್ ಮನಿ ನಿಮ್ಗೆ ಬೇಡ ಅಮೌಂಟ್. ಓಕೆ, ಇಷ್ಟು ಮಟ್ಟ ಆತಲ್ಲ? ಓಕೆ, ಈಗ ಕ್ರಾಸ್ ಕನೆಕ್ಷನ್ ಮಾಡಿರಪ್ಪ. ಇಲ್ಲೇ ಒಂದು ಕ್ರಾಸ್ ಕನೆಕ್ಷನ್, ಇಲ್ಲೇ ಒಂದು ಕ್ರಾಸ್ ಕನೆಕ್ಷನ್. ನಿಮ್ಗೆ ಬೇಕೇನ್ರಿಪ್ಪ? ಮೇನ್ ಇಂಪಾರ್ಟೆಂಟ್ ಇದು ಕ್ವಶನ್ ಮಾರ್ಕ್. ಎಲ್ಲಿದ್ರಿ ಕ್ವಶನ್ ಮಾರ್ಕ್? ಇದು ವರ್ಕ್ ಸರ್ಟಿಫೈಡ್ ಮೇಲೆ, ಅದಕ್ಕೆ ಮಾಡಿರಪ್ಪ ವರ್ಕ್ ಸರ್ಟಿಫೈಡ್ ಇಸ್ ಈಕ್ವಲ್ ಟು, ನಿಮ್ಗೆ ಇದು ಬೇಕಲ್ಲ ನಿಮ್ಗೆ, ಅದಕ್ಕೆ ಏನ್ರಿಪ್ಪ? ವರ್ಕ್ ಸರ್ಟಿಫೈಡ್ ಇಸ್ ಈಕ್ವಲ್ ಟು ಕನೆಕ್ಷನ್ ಎಲ್ಲಿ ನೋಡ್ರಿಪ್ಪ? ಇಲ್ಲಿ ಅಮೌಂಟ್ ಇಲ್ಲ, ವರ್ಕ್ ಸರ್ಟಿಫೈಡ್ ಕಾಲಮ್ ಅಲ್ಲಿ ಐತಿ, ವರ್ಕ್ ಸರ್ಟಿಫೈಡ್ ತಗೋರಿ. ಇಸ್ ಈಕ್ವಲ್ ಟು ಕನೆಕ್ಷನ್ ಎಲ್ಲಿ ಐತಿರಿಪ್ಪ? ಕನೆಕ್ಷನ್ ಎಲ್ಲೆಲ್ಲಿ? ಕನೆಕ್ಷನ್ ಇಲ್ಲೇ ಮತ್ತೆ ಇಲ್ಲೇ ಐತಿ. ಕನೆಕ್ಷನ್ ಇಲ್ಲೇ 100 ಮತ್ತ 6,30 ಒಳಗೆ ಕನೆಕ್ಷನ್ ಐತಿ. 100 ಇಂಟು ಇಲ್ಲ ಅಮೌಂಟ್ ತಗೋರಿ, ಫಸ್ಟ್ ಅಮೌಂಟ್ ತಗೋರಿಪ್ಪ. 6,30,000 ಇಂಟು 100, 6,30,000 ಇಂಟು 100 ತಗೋರಿಪ್ಪ. 6,30,000 ಕನೆಕ್ಷನ್ ಐತಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಐತಿ. ಕ್ವಶನ್ ಮಾರ್ಕ್ ಕನೆಕ್ಷನ್ ಬರಂಗಿಲ್ಲ. ಕ್ವಶನ್ ಮಾರ್ಕ್ ಎಲ್ಲಿದ್ರಿಪ್ಪ? ಇದು ವರ್ಕ್ ಸರ್ಟಿಫೈಡ್ ಕಾಲಮ್ ಒಳಗೈತಿ, ಹೌದಲ್ಲ? ಇಲ್ಲ ಐತಲ್ಲ, ಅದಕ್ಕೆ ವರ್ಕ್ ಸರ್ಟಿಫೈಡ್ ಇಸ್ ಈಕ್ವಲ್ ಟು ಕನೆಕ್ಷನ್ ಇಲ್ಲೇ ಮತ್ತೆ ಇಲ್ಲಿ ಇಲ್ಲ, ಯಾಕಂದ್ರೆ ಕ್ವಶನ್ ಮಾರ್ಕ್ ಐತಿ. ಕನೆಕ್ಷನ್ ಇಲ್ಲ, ಇಲ್ಲೇ ಮತ್ತೆ ಇಲ್ಲಿ ಐತಿ ಕನೆಕ್ಷನ್, ಅದಕ್ಕೆ 6,30,000 ಇಂಟು 100 ಇಂಟು ಪರ್ಸೆಂಟ್ ತಗೋಬೇಡ್ರಿ, ಇಂಟು 100 ಇಂಟು 100 ಹಾ 6,30,000 ಮತ್ತ ಇಂಟು 100 ಕನೆಕ್ಷನ್ ಆತ ಒಂದ. ಬಾಕಿ ಏನ್ ಬಾಕಿ ಐತ್ರಿಪ್ಪ? ಈಗ 90 ಬಾಕಿ ಐತಿ. ಈಗ ಏನ್ ಬಾಕಿ ಐತ್ರಿಪ್ಪ? ಈಗ 90 ಬಾಕಿ ಐತಿ. ಅದು ಡಿವೈಡೆಡ್ ಬೈ 90. ಇಲ್ಲಾಂದ್ರೆ ಹಿಂಗ್ ಮಾಡ್ರಿ, ಪ್ರಾಬ್ಲಮ್ ಇಲ್ಲ. 6,30,000 ಇಂಟು 100 ಒಂದ್ ಕನೆಕ್ಷನ್ ಆತ. ಬಾಕಿ ಏನೈತಿರಿಪ್ಪ? ಬಾಕಿ ಏನ್ ಉಳಿದ್ರಿಪ್ಪ? ಇಲ್ಲ 90 ಉಳಿತ್ರಿ, ಅದು ಡಿವೈಡೆಡ್ ಬೈ 90. ಈಗ ಮಾಡ್ರಿಪ್ಪ, ವರ್ಕ್ ಸರ್ಟಿಫೈಡ್ ಎಷ್ಟು ಬಂತ್ರಿಪ್ಪ ನಿಮ್ದ? ಇಸ್ ಈಕ್ವಲ್ ಟು 6,30,000 ಇಂಟು 100 ಡಿವೈಡೆಡ್ ಬೈ 90, 7 lakh ಬಂತ್ರಿ. ಎಷ್ಟು? 7 lakh ಬಂತು ವರ್ಕ್ ಸರ್ಟಿಫೈಡ್. 7 lakh ನಿಮ್ದು ಏನ್ರಿಪ್ಪ? ವರ್ಕ್ ಸರ್ಟಿಫೈಡ್. ಈಗ ವರ್ಕ್ ಸರ್ಟಿಫೈಡ್ ಖಾಲಿ ಜಾಗ ಒಳಗೆ ಎಷ್ಟು ಹಾಕ್ರಿಪ್ಪ? ಈಗ 7 lakh ಹಾಕ್ರಿಪ್ಪ. 7 lakh ಪ್ಲಸ್ 30, 7,30,000. ಓಕೆ, ಹಾ ಕಾಂಟ್ರಾಕ್ಟ್ ಟಿಪ್ ಏನೋ ಆತ್ರಿ. ಆಮೇಲೆ ಹಾ ಓಕೆ ಡನ್. ತಿಳಿತಲ್ಲ? ಇಷ್ಟು ಮಾಡೋದು ತಿಳಿತಲ್ಲ ನಿಮ್ಗೆ? ಈಗ ಏನ್ ಮಾಡ್ತೀರಿಪ್ಪ? ಆಲ್ಮೋಸ್ಟ್ ಎಲ್ಲ ಮುಗಿತಲ್ಲ. ಈಗ ಕಾಂಟ್ರಾಕ್ಟ್ ಪ್ರೈಸ್ ಒಂದು ಬಾಕಿ ಐತೆ, ಅದು ಆಮೇಲೆ ನೋಡೋಣ್ರಿ. ಕ್ಯಾಶ್ ರಿಸೀವ್ಡ್ ಆತಲ್ಲ, ಕ್ಯಾಶ್ ರಿಸೀವ್ಡ್ ಆತಾರಿಪ್ಪ. ಓಕೆ, ಈಗ ಟೋಟಲ್ ಮಾಡಿರಪ್ಪ. ಇಲ್ಲಿ ಜಾಸ್ತಿ ಐತಿ ನೋಡ್ರಿ, ಜಾಸ್ತಿ ಐತ್ರಿ ನೋಡ್ರಿ, ಜಾಸ್ತಿ ಆಬ್ವಿಯಸ್ಲಿ ಇಲ್ಲಿ ಐತ್ರಿಪ್ಪ. ಜಾಸ್ತಿ 7,30,000 ಜಾಸ್ತಿ ಇಲ್ಲಿ ಐತ್ರಿಪ್ಪ. 7,30,000 ಪ್ಲಸ್ 5,000 ಆಮೇಲೆ 20,000, 7,60,000 ಹೌದಲ್ಲ? ತಗೋರಿ 7,60,000. 7,60,000 ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ. 7,60,000 ಒಳಗೆ ಇದು ಎಲ್ಲ ಮೈನಸ್ ಮಾಡ್ರಿಪ್ಪ. 7,60,000 ಮೈನಸ್ 2 lakh minus 2,50,000 minus 2 lakh minus 40,000 ಎಷ್ಟು ಬಂತ್ರಿಪ್ಪ? ಇಲ್ಲಿ ಆನ್ಸರ್ 70,000 ಬಂತ್ರಿ. ಆನ್ಸರ್ ಇಲ್ಲ ಎಷ್ಟು ರೀ? 70,000. 70,000 ಬ್ಯಾಲೆನ್ಸ್ ಇಲ್ಲಿ ಹೊಡಿದ್ರಿಪ್ಪ. ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬಂದ್ರಿಪ್ಪ ಟು ನೋಷನಲ್ ಪ್ರಾಫಿಟ್. ನಾನು ಬರೀತೀನಿ ಇಲ್ಲಿ ಟು ನೋಷನಲ್
ಪ್ರಾಫಿಟ್ ಕ್ಯಾರಿಡ್ ಡೌನ್ ನೆನ್ಪಿಡ್ಕೋರಿದು. ಡೆಬಿಟ್ ಸೈಡ್ ಇಲ್ಲಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಉಳಿದಂದ್ರೆ ಏನ್ರಿಪ್ಪ, ಟು ನೋಷನಲ್, ನ್ಯಾಷನಲ್ ಅಲ್ಲ ಟು ನ್ಯಾಷನಲ್ ಮಾರ್ಕೆಟ್ ಮತ್ತೆ ಇಲ್ಲಿ ಹುಬ್ಳ್ಯಾಗ ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್, C/D ಅಂದ್ರೆ ಏನ್ರಿಪ್ಪ, ಕ್ಯಾರಿಡ್ ಡೌನ್. ಬೈ ಚಾನ್ಸ್ ಇಲ್ಲಿ ಬ್ಯಾಲೆನ್ಸ್ ಮತ್ತೆ 70,000 ಇಲ್ಲೇ ಬಂತ್ರಿಪ್ಪ ಬೈ ಚಾನ್ಸ್, ಬೈ ಸೈಡ್ ಕ್ರೆಡಿಟ್ ಸೈಡ್, ಅವಾಗ ಏನ್ರಿಪ್ಪ ಬೈ ನೋಷನಲ್ ಲಾಸ್ ಕ್ಯಾರಿಡ್ ಡೌನ್. ಡೆಬಿಟ್ ಅಂದ್ರೆ ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್, ಬೈ ಇಲ್ಲೇ ಬ್ಯಾಲೆನ್ಸ್ ಇದು ಬ್ಯಾಲೆನ್ಸ್ ಇಲ್ಲೇ ಬಿಡುತ್ತೆ ಅಂದ್ರೆ ಏನ್ರಿಪ್ಪ, ಬೈ ನೋಷನಲ್ ಲಾಸ್ ಕ್ಯಾರಿಡ್ ಡೌನ್. ಓಕೆ. ಇನ್ನೊಂದು ಮಾತ, ಕೆಳಗಿನ ಪಾರ್ಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಮತ್ತು ರಿಸರ್ವ್ ಪಾರ್ಟ್ ಯಾವಾಗ ಮಾಡ್ಬೇಕಂದ್ರೆ ಪ್ರಾಫಿಟ್ ಬರ್ಬೇಕಿಲ್ಲ. ಪ್ರಾಫಿಟ್ ಬಂದ್ರೆ ಅಷ್ಟೇ ಟು ಪ್ರಾಫಿಟ್ ಅಂಡ್ ಲಾಸ್ ಮತ್ತು ರಿಸರ್ವ್ ಮಾಡಕ್ ಬರ್ತೈತಿ. ಬೈ ನೋಷನಲ್ ಲಾಸ್ ಬಂತ ಕೆಳಗಿನ ಪಾರ್ಟ್ ಬರಂಗಿಲ್ಲ, ನೆನ್ಪಿಡ್ಕೋರಿ. ಬೈ ನೋಷನಲ್ ಲಾಸ್ ಬಂತಲ್ಲ ಬ್ಯಾಲೆನ್ಸ್, ಕೆಳಗಿನ ಪಾರ್ಟ್ ಏನು ಬರಂಗಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಮಾಡಕ್ ಬರಂಗಿಲ್ಲ, ರಿಸರ್ವ್ ಮಾಡಕ್ ಬರಂಗಿಲ್ಲ. ಯಾಕ್ರಿ, ಲಾಸ್ ಐತಿ ನಿಮ್ದು. ಲಾಸ್ ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಮಾಡಕ್ ಬರಂಗಿಲ್ಲ, ರಿಸರ್ವ್ ಮಾಡಕ್ ಬರಂಗಿಲ್ಲ. ಯಾವಾಗ ಲಾಸ್ ಬಂದ್ರೆ, ಈಗ ಪ್ರಾಫಿಟ್ ಐತಿ, ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಮಾಡಕ್ ಬರ್ತೈತ್ರಿ, ಮತ್ತೆ ರಿಸರ್ವ್ ಮಾಡಕ್ ಬರ್ತೈತ್ರಿ. ತಿಳಿತಾ? ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಇಲ್ಲೇ ತೆಗಿರಿ, ಈ ಸೈಡ್ ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್, ಈ ಕೆಳಗಡೆ ಬೈ ನೋಷನಲ್ ಪ್ರಾಫಿಟ್, ಇಲ್ಲೇ ಕ್ಯಾರಿಡ್ ಡೌನ್ ಐತಿ, ಇಲ್ಲೇ ಬ್ರಾಡ್ ಡೌನ್, ಇಲ್ಲೇ ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್, ಇಲ್ಲೇ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್. ಎಷ್ಟ್ರಿಪ್ಪ, 70,000. ಸ್ವಲ್ಪ ಜಾಗ ಬಿಡ್ಬೇಕು ನಮ್ಗೆ, ಎಷ್ಟು ಬೇಕಂದ್ರೆ ಓಕೆ ಮಾಡ್ರಿ ಪ್ರಾಬ್ಲಮ್ ಇಲ್ಲ ಏನು. ಇಲ್ಲೇ ಮಾಡ್ತಾರಪ್ಪ, ಜಾಗ ಬೇಕಲ್ಲ. ಟು ಪ್ರಾಫಿಟ್ ಅಂಡ್ ಲಾಸ್ ಇಲ್ಲೇ ಬಾದ್ಮೇಲೆ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸ್ವಲ್ಪ ಜಾಗ ಬೇಕಿಲ್ಲೇ. ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಮೇಲೆ ಟು ರಿಸರ್ವ್, ಇಲ್ಲಿ ಒಂದು ಟೋಟಲ್ ಮಾಡ್ಕೋಬೇಕು. ಇಲ್ಲೇ ಮಾಡ್ಬೇಕು ಟೋಟಲ್. ಓಕೆ, ಆಮೇಲೆ ಇಲ್ಲಿ ಒಂದು ಟೋಟಲ್ ಮಾಡ್ಕೋಬೇಕು. ಓಕೆ, ಸರಿ. 70 ಐತ್ರಿ, 70 ಹಾಕ್ರಿಪ್ಪ, ಸೇಮ್ ಟು ಸೇಮ್ 70 ಐತ್ರಿ, 70 ಹಾಕ್ರಿಪ್ಪ. ಇದನ್ನು ಸೇಮ್ 70 ಹಾಕ್ರಿ. ಓಕೆ, ಈಗ ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಹೆಂಗ್ ಮಾಡ್ಬೇಕಾದ್ರು ನೋಡೋಣ ತಡ್ರಿಪ್ಪ. ಓಕೆ, ಏನ್ ಮಾಡ್ಬೇಕ್ರಿಪ್ಪ ಈಗ ನಾ ಮಾಡ್ಬೇಕಂದ್ರೆ ಏನ್ರಿಪ್ಪ, ರಫ್ ಮಾಡ್ಬೇಕಿಲ್ಲ. ಇದು ಸ್ಕ್ರೀನ್ಶಾಟ್ ತಗೋರಿಪ್ಪ, ಇದು ಸ್ಕ್ರೀನ್ಶಾಟ್ ತಗೋರಿ. ನಾ ಇದು ರಫ್ ಮಾಡ್ತೇನೆ, ಈ ಕ್ಯಾಲ್ಕುಲೇಷನ್ ರಫ್ ಮಾಡ್ತೇನೆ. ಕ್ಯಾಲ್ಕುಲೇಷನ್ ರಫ್ ಮಾಡ್ಬೇಕಂತಂದ್ರೆ ನಮ್ಮ ಕಡೆ ಚಾಯ್ಸ್ ಇಲ್ಲ तरीफ ಅದಕ್ಕಿಂತ ಮುಂಚೆ हिंदी और एक्सप्लेन ಮಾಡ್ತೀನಿ हिंदी एक्सप्लेन ಮಾಡ್ತೀನಿ। देखो यहाँ पे आपको मैं अभी प्रेजेंट के लिए सिर्फ वर्क सर्टिफाइड कैसे आया 7 लाख वो बोलता हूँ क्योंकि मैं रफ करने वाला हूँ, इसीलिए ये वर्क सर्टिफाइड कैसे आया बोल के मैं आपको एक्सप्लेन करता हूँ। यहाँ पे देखो वर्किंग नोट में सबसे पहले हमारे को जब भी क्वेश्चन के अंदर कॉन्ट्रैक्टी रिटेन 10% ऑफ द वैल्यू ऑफ वर्क सर्टिफाइड बोल के दिया, नहीं तो वर्क डन एंड सर्टिफाइड बोल के दिया, तो ऐसे सिचुएशन में आप एक फार्मूला यूज करते हैं, क्या बोल के, वर्क सर्टिफाइड इज इक्वल टू कैश रिसीव्ड प्लस रिटेंशन मनी बोल के। ठीक है, वर्क सर्टिफाइड तुम लोग हमेशा कितना लेना बोलो 100% ले लो यहाँ पे, इज इक्वल टू कैश रिसीव्ड का परसेंटेज हमारे को नहीं मालूम प्लस रिटेंशन मनी का हमारे को मालूम है। रिटेंशन मनी का, रिटेन का मतलब क्या, रिटेंशन मनी, रिटेन का कितना परसेंटेज है 10%, तो रिटेंशन मनी के प्लेस पे कितना 10%। अब 100 में से 10 को निकालो, बचा कितना 90%, ये क्या है कैश रिसीव्ड। अब 90% प्लस 10 करो कितना था 100% आता। ठीक है, ओके, इसको तुम लोग अज्यूम करना 100% है बोल के। ठीक है, अब वर्क सर्टिफाइड का अमाउंट है क्या, पूरा क्वेश्चन पढ़ो, वर्क सर्टिफाइड का अमाउंट वो नहीं हमारे को नहीं दिया, तो वर्क सर्टिफाइड हमारे पास नहीं है, इसीलिए क्वेश्चन मार्क इज इक्वल टू कैश रिसीव्ड का अमाउंट दिया हमने, कैश रिसीव्ड का अमाउंट इधर दिया, कैश रिसीव्ड फ्रॉम कॉन्ट्रैक्टी बोल के कितना है 6,30,000 हमारे को दिया रेडीमेड, तो कैश रिसीव्ड का अमाउंट कितना दिया 6,30,000।
हमारे को रिटेंशन मनी का अमाउंट नहीं चाहिए, इसीलिए डैश मेरे को उसकी जरूरत नहीं हमारे को, ठीक है। इसका और इसका कनेक्शन बनता या बनाओ, इसको क्रॉस करो, इसको क्रॉस करो, ठीक है। क्वेश्चन मार्क क्या है यहाँ पे, क्वेश्चन मार्क वर्क सर्टिफाइड है, इसीलिए क्वेश्चन मार्क हमारे को चाहिए क्या, वही वर्क सर्टिफाइड चाहिए, इसीलिए वर्क सर्टिफाइड इज इक्वल टू, इसका और इसका कनेक्शन नहीं बन सकता, क्यों, यहाँ पे क्वेश्चन मार्क है। इसका और इसका कनेक्शन बनता 6,30,000 इंटू 100, परसेंटेज को निकालो, 6,30,000 इंटू 100 आता नहीं, 6,30,000 इंटू 100 आया। अब बचा क्या, सिर्फ ये बचा 90 बचा, डिवाइडेड बाय 90, 6,30,000 इंटू 100 बचा कितना, भी 90 बचा, डिवाइडेड बाय 90, इसको कैलकुलेट करो कितना, 7 लाख। ये 7 लाख तुम्हारा क्या है, बोलो वर्क सर्टिफाइड, कितना, 7 लाख। समझ में आया, ओके, ठीक है। टेक डाउन द स्क्रीनशॉट, आई विल रफ दिस पार्ट, आई विल रफ दिस पार्ट। ಓಕೆ, ಏನು ಮಾಡೋಕೆ ಬರೋದಿಲ್ಲರಿಪ್ಪ, ಯಾಕಂದರೆ ಬೋರ್ಡ್ರ್ ಮುಂದೆ ಇಲ್ಲ, ಸ್ವಲ್ಪ ಬೇಗ ಅಷ್ಟು ಡಿಜಿಟಲ್ ಬೋರ್ಡ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿಪ್ಪ, ಓಕೆ. ಐ ಆಮ್ ನಾಟ್ ಅ ಪ್ರೊಫೆಷನಲ್ ಯೂಟ್ಯೂಬರ್, ಸೊ ಐ ಆಮ್ ಯೂಸಿಂಗ್ ಜಸ್ಟ್ ಅ ಸಿಂಪಲ್ ಬೋರ್ಡ್. ಐ ವಿಲ್ ರಫ್ ದಿಸ್ ಪಾರ್ಟ್. ನೆಕ್ಸ್ಟ್, ಓಕೆ ನೋಡ್ರಿ, ನೀವು ಇಲ್ಲಿ ಮಟ್ಟ ಬಂತಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಈ ಸ್ಟೇಜ್ಗೆ ನೀವು ಬಂದ್ರಿಪ್ಪ. ಇಲ್ಲೇ ಬಂದ ಮೇಲೆ ವರ್ಕಿಂಗ್ ನೋಟ್ ಒಳಗ ನೀವು ಇದು ಮಾಡ್ಕೋಬೇಕು, ಒಂದು ಕಂಪಲ್ಸರಿ ಮಾಡ್ಕೋಬೇಕು ನೀವು, ಏನ್ರಿ, ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್, ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್, ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಇಸ್ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್, work certified divided by contract price into 100. ಓಕೆ, ಈ ಫಾರ್ಮುಲಾ ನೋಡ್ರಿಪ್ಪ, ಎಲ್ಲೇ ಈ ಪೊಸಿಷನ್ಗೆ ಬಂದ ಮೇಲೆ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಇಸ್ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಈಗ ವರ್ಕ್ ಸರ್ಟಿಫೈಡ್ ನಿಂದ ಎಲ್ಲಿ ಐತಿರಿಪ್ಪ, ಇಲ್ಲಿ ತೋರಿ, ವರ್ಕ್ ಸರ್ಟಿಫೈಡ್ ಎಷ್ಟು ಐತಿರಿಪ್ಪ, ಇದು 7 लाख ತಗೋರಿಪ್ಪ, 7 लाख ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಎಲ್ಲಿ ಐತಿರಿಪ್ಪ, ಇಲ್ಲಿ ನೋಡ್ರಿ, ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿಪ್ಪ, 10 लाख ತಗೋರಿ, ಇಂಟು 100 ಎಷ್ಟ್ರಿಪ್ಪ, ಇದು ಪರ್ಸೆಂಟೇಜ್ ನಿಮ್ದು ಆನ್ಸರ್ ಎಷ್ಟು ಬಂತ್ರಿ, ಇದು ಮೇ ಬಿ 70, 7 लाख divided by 10 लाख into 100, 70%, ಎಷ್ಟು ಬಂತ್ರಿಪ್ಪ, 70%, 70% ನಿಮ್ದು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್, ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್. ಇದು ನಿಮ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾ ಕಾಂಟ್ರಾಕ್ಟ್ ಅಕೌಂಟ್ ಮೇಲೆ ನಾವು ಒಂದು ಪ್ಲೇ ಲಿಸ್ಟ್ ಮಾಡೀನಿ, ಕಾಸ್ಟ್ ಅಕೌಂಟಿಂಗ್ ಟು ಬಿಕಾಮ್ 6 ಸೆಮಿಸ್ಟರ್, ಒಂದು ಕಾಸ್ಟ್ ಅಕೌಂಟಿಂಗ್ ಪ್ಲೇ ಲಿಸ್ಟ್ ಐತಿ. ಯೂಟ್ಯೂಬ್ ಒಳಗೆ ಹೋಗ್ರಿ, ನಂದು ಯೂಟ್ಯೂಬ್ ಚಾನಲ್ ಅಲ್ಲೇ ಬಾಜು ಪ್ಲೇ ಲಿಸ್ಟ್ ಐತಿ, ಅಲ್ಲೇ ಎಂಡ್ಗೆ ಹೋಗ್ರಿ, ಅಲ್ಲೇ ಕಾಸ್ಟ್ ಅಕೌಂಟಿಂಗ್ ಟು ಬಿಕಾಮ್ 6 ಸೆಮಿಸ್ಟರ್ NEP ಅವರಿಗೆ ಕಾಸ್ಟ್ ಅಕೌಂಟಿಂಗ್ ಎಲ್ಲ ಪೂರ್ತಿ ಆಲ್ ಚಾಪ್ಟರ್ಸ್ ಒಂದು ಪ್ಲೇ ಲಿಸ್ಟ್ ಐತಿ, ಪ್ಲೇ ಲಿಸ್ಟ್. ಅದರಾಗ ಕಾಂಟ್ರಾಕ್ಟ್ ಅಕೌಂಟ್ ಸ್ವಲ್ಪ ನೋಡ್ರಿಪ್ಪ ವಿಡಿಯೋಸ್, ಅದರನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡೀನಿ. ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಲೆಸ್ ದೆನ್ 25 ಬಂದ್ಮೇಲೆ ಏನು ಮಾಡ್ಬೇಕ್ರಿ, 25 to 50 ಬಂದ್ರೆ ಪರ್ಸೆಂಟೇಜ್ ಏನು ಮಾಡ್ಬೇಕ್ರಿ, 50 ಮೇಲೆ 75 ಒಳಗೆ ಬಂದ್ರೆ ಏನು ಮಾಡ್ಬೇಕ್ರಿ, 75 ಮೇಲೆ ಬಂದು ಪರ್ಸೆಂಟೇಜ್ ಬಂದ್ಮೇಲೆ ಏನು ಮಾಡ್ಬೇಕ್ರಿ ಅಂತ ಹೇಳಿ ನಿಮ್ಗೆ ನಾನು ಅದು ಸ್ವಲ್ಪ ನೋಡ್ರಿಪ್ಪ, ಯಾಕಂದ್ರೆ ಇದ್ರಾಗ ಟೈಮ್ ಇಲ್ಲ. ಈಗ ನೋಡ್ರಿಪ್ಪ, ನಿಮ್ದು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ನಿಮ್ದು 70% ಬಂತ. ಇದು 70% ಆಕ್ಚುಲಿ ಏನ್ರಿಪ್ಪ, ಅದು 50 to 75 ಮಾಡಲ್ಲ, ಅದು 50 to 75% ಅಂದ್ರೆ 2/3, ಹೌದಲ್ಲ, 2/3 ಇಲ್ಲ, ಅದು 2/3 ತಗೋರಿಪ್ಪ. 2 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು 2 divided by 3 into notional profit into cash received divided by work certified. Cash received by work certified contract price. Just let me know. Wait a minute. Okay. Okay, I'm doing right. Cash received divided by work certified alladu, work certified. ನೋಡ್ರಿಪ್ಪ ಕರೆಕ್ಟ್ ಐತಿ.
2/3 ತಗೋಬೇಕು. ಯಾಕಂದ್ರೆ ಇದು ಪರ್ಸೆಂಟೇಜ್ 50ಕ್ಕಿಂತ ಜಾಸ್ತಿ ಐತಿ, 75 ಒಳಗೈತಿ. ಅದಕ್ಕೆ ಏನ್ರಿಪ್ಪ 2/3 ತಗೋಬೇಕು. 2/3 ಇಂಟು ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ವರ್ಕ್ ಸರ್ಟಿಫೈಡ್. ಇದು ಹೆಂಗ್ ಬಂತ್ರಿ ಅಂದ್ರೆ ಅದು ವಿಡಿಯೋಸ್ ಐತಿರಿಪ್ಪ ನಂದು, ಅದು ನೋಡ್ರಿಪ್ಪ. ಯಾಕಂದ್ರೆ ಟೈಮ್ ಇಲ್ಲ ಮತ್ತೆ ನಿಮ್ಗೆ ಹೇಳಾಕ. ಸ್ಟಾರ್ಟ್ ಮಾಡೋಣ್ರಿ. ಇಸ್ ಈಕ್ವಲ್ ಟು 2/3 ಹೆಂಗೈತ್ರಿ ಹಂಗ ತಗೋರಿಪ್ಪ. 2/3 ಇಂಟು ಅಲ್ಲ ಇಂಟು ನೋಷನಲ್ ಪ್ರಾಫಿಟ್. ನೋಷನಲ್ ಪ್ರಾಫಿಟ್ ಇಲ್ಲೇ ಬಂತ್ರಿಪ್ಪ. ನೋಷನಲ್ ಪ್ರಾಫಿಟ್ 70,000 ಐತ್ರಿ, ತಗೋರಿ 70,000 ಇಂಟು ಕ್ಯಾಶ್ ರಿಸೀವ್ಡ್. ಕ್ಯಾಶ್ ರಿಸೀವ್ಡ್ ಎಷ್ಟಿದ್ರಿಪ್ಪ? ಕ್ಯಾಶ್ ರಿಸೀವ್ಡ್ ನಿಮ್ದು 6,30,000 ಐತ್ರಿಪ್ಪ, ತಗೋರಿ 6,30,000 ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಎಷ್ಟಿದ್ರಿಪ್ಪ? 7 lakh ಐತಿ. ಕ್ಯಾಲ್ಕುಲೇಟ್ ಮಾಡಿರಪ್ಪ ಎಷ್ಟ್ರಿ ಆನ್ಸರ್? ಫಸ್ಟ್ 2/3 ಹೌದಲ್ಲ, ಫಸ್ಟ್ 2/3 ಇಂಟು 70,000 ಇಂಟು 6,30,000 ಡಿವೈಡೆಡ್ ಬೈ 7 lakh. ಎಷ್ಟು ಬಂತ್ರಿ ಆನ್ಸರ್? ಇದು 41,999.999 ಅಂದ್ರೆ ಏನ್ರಿಪ್ಪ 42,000. ಎಷ್ಟು ಇದು? 42,000 ಹೌದಲ್ಲ? 42,000 ಅಲ್ಲ, ಅದು 42,000 ಇದು. ಹೌದು 42,000. ಓಕೆ 42,000. 41,999 ಏನ್ರಿಪ್ಪ ಇದು? 42,000 ಮಾಡಿಪ್ಪ. 42,000 ಕರೆಕ್ಟಾ? ಈಗ ರಿಸರ್ವ್ ಬೇಕಲ್ಲ. ಈಗ ರಿಸರ್ವ್ ಬೇಕಂದ್ರೆ ಏನ್ರಿಪ್ಪ? ಸಿಂಪ್ಲಿ 70,000 ಮೈನಸ್ 42,000. 70,000 ಮೈನಸ್ 42,000 ಎಷ್ಟು ಬಂತ್ರಿಪ್ಪ? ಇದು ರಿಸರ್ವ್ 28,000. ಇದು ನಿಮ್ದು ಏನ್ರಿಪ್ಪ? ಕಾಂಟ್ರಾಕ್ಟ್ ಅಕೌಂಟ್. ಭಾಳ ಸಿಂಪಲ್ ಐತಿ, ಭಾಳ ಸಿಂಪಲ್ ಐತಿ. गॉट माय पॉइंट? ओके. फॉर हिंदी मीडियम स्टूडेंट्स नोट देखो यहाँ पे, सॉरी देखो यहाँ पे हम लोग कॉन्ट्रैक्ट अकाउंट रेडी करना. सबसे पहले तो करते हैं कॉन्ट्रैक्ट प्राइस कितना है हमारा? कॉन्ट्रैक्ट प्राइस है 10 लाख है, याद रखो, बहुत इंपॉर्टेंट है कॉन्ट्रैक्ट प्राइस. मटेरियल दिया, मटेरियल कहाँ था तुम्हारा? इधर यहाँ पर था डेबिट साइड में. 2 मटेरियल्स बोल के कितना है वो? 2 लाख लिख लो. वेजेस कितना है तुम्हारा? 2,50,000. अगर वेजेस के ऊपर आउटस्टैंडिंग वेजेस बोल के एडजस्टमेंट दिया तो उसमें ऐड करना. वेजेस आउटस्टैंडिंग वेजेस दिया ने कहाँ पे भी नहीं दिया. अगर दिया तो 2 वेजेस बोल के अंदर इनर कॉलम लिखते हैं, ऐड आउटस्टैंडिंग दिया सो ऐड करके बाहर लिखते हैं. बट नहीं दिया, आउटस्टैंडिंग वेजेस तुम्हारे को नहीं दिया. ठीक है, तो वेजेस कितना है? 2,50,000. मटेरियल्स रिटर्न बोल के दिया, रिटर्न वापस कर रहे. मटेरियल्स क्या कर रहे? वापस कर रहे. रिटर्न टू स्टोर्स. अगर मटेरियल्स रिटर्न कर रहे तो बाय साइड में बाय मटेरियल्स रिटर्न टू स्टोर्स यहाँ पे आता. अगर मटेरियल्स इशूड बोल के आया, मतलब क्या? इशूड का मतलब परचेस कर रहे. मटेरियल्स परचेज बोलो या तो मटेरियल्स इशू बोलो. मटेरियल्स इशू और मटेरियल्स परचेज बोले तो यहाँ पे आता 2 मटेरियल्स परचेज, नहीं तो 2 मटेरियल्स इशूड बोल के. रिटर्न बोले तो इधर आता. ठीक है, अब क्या दिया ने? रिटर्न बोल के दिया तो यहाँ पे लेना. ओके. मटेरियल एट साइट ऑन 31/3/2024. एट साइट का मतलब है क्लोजिंग. एट साइट का मतलब है क्लोजिंग, और डेट भी दिया साथ में उन्हें. क्लोजिंग यहाँ पे लेते हैं हम लोग, यहाँ पे बाय साइड में. बाय मटेरियल एट साइट ऑन 31/3/24 कितना है वो? 5,000. समझे? अगर ओपनिंग डेट दिया तो मटेरियल ऑन 1/4/2023 ओपनिंग दिया. ओपनिंग यहाँ पे लेते. ओपनिंग यहाँ पे, क्लोजिंग यहाँ पे. समझ में आया? नोट, ओपनिंग इल्ले, क्लोजिंग इल्ले. समझ में आया? नेक्स्ट प्लांट इंस्टॉल्ड. इंस्टॉल का मतलब है परचेस करना. प्लांट परचेज बोलो या तो प्लांट इंस्टॉल बोलो तो यहाँ पे आता 2 प्लांट इंस्टॉल या तो 2 प्लांट परचेज बोल के. कितना है? 2 लाख. नेक्स्ट है आपका एडमिनिस्ट्रेटिव एक्सपेंसेस. एक्सपेंस भी तुम लोग क्या करते हैं? यहाँ पे लेते हैं एक्सपेंस को. 2 एडमिनिस्ट्रेटिव एक्सपेंसेस कितना है वो? 40,000. समझ में आया? प्लांट ट्रांसफर्ड टू अदर कॉन्ट्रैक्ट ऑन 31/3/2024. क्लोजिंग डेट है. क्या है? क्लोजिंग डेट है. क्लोजिंग कहाँ पे आता? इधर साइड में आता, बाय साइड में. बाय प्लांट ट्रांसफर टू अदर कॉन्ट्रैक्ट ऑन 31/3/24 कितना है वो? 20,000. क्लोजिंग है ये. ओके. अब क्या दिया? कैश रिसीव्ड दिया, वर्क अनसर्टिफाइड दिया. वर्क अनसर्टिफाइड देखो यहाँ पे तुम ऊपर एक फॉर्मेट तुम लोग डालना पहले ही. बाय वर्क इन प्रोग्रेस WIP, इसके अंदर वर्क सर्टिफाइड आता और वर्क अनसर्टिफाइड आता. वर्क अनसर्टिफाइड दिया वो यहाँ पे देखो. वर्क अनसर्टिफाइड कितना है? 30,000 ले लो. अब वर्क सर्टिफाइड तुम्हारे को नहीं दिया, मैं तुम्हारे को बोला वो वर्क सर्टिफाइड का जो हम लोग कहते थे देखो कैलकुलेशन, हाँ, उस वहां से कितना होगा? तो 7 लाख आया. 7 लाख प्लस 30, 7 लाख 30. ठीक है,
उसके बाद में ये करके दिखा तुम्हारे को मैं, टोटल करो इसका भी कितना था, पूरा मिला के 7,60,000 आता, सेम 7,60,000 इधर यहाँ पे, इसमें से इसको माइनस करो, बचा कितना तुम्हारा 70,000। अगर तुम्हारा डेबिट साइड बैलेंस बचा, इसको तुम लोग क्या बोलते हैं, टू नोशनल प्रॉफिट कैरिड ऑन, नोशनल, हाँ नेशनल है वो, नेशनल मार्केट है, ठीक है, टू नोशनल प्रॉफिट कैरिड ऑन, ठीक है। अगर ये 70,000 बैलेंस इधर का ज्यादा आया, इधर का ज्यादा आया, यहाँ सेम टोटल यहाँ पे लिखते हैं, इसमें से ये माइनस करते हैं, एक बैलेंस बचता, उसको तुम लोग क्या बोलते हैं, बाय नोशनल लॉस कैरिड ऑन। यहाँ पे टू नोशनल प्रॉफिट बोले तो यहाँ पे बाय नोशनल लॉस। अगर कॉन्ट्रैक्ट अकाउंट के अंदर बाय नोशनल लॉस कैरिड डाउन बोल के आया, नीचे का कैलकुलेशन कुछ भी नहीं आता, यहाँ पे कॉन्ट्रैक्ट अकाउंट खत्म। समझ में आया? अगर बाय नोशनल लॉस कैरी डाउन बोल के आया तो ये नीचे वाला पार्ट कैलकुलेशन कुछ भी नहीं आता, यहाँ पे तुम्हारा अकाउंट है खत्म इधर ही। ये नीचे वाला पार्ट कब आता बोलो कैलकुलेशन का, जब प्रॉफिट बोल के आता तब आता। समझ में आया तुम्हारे को? टू नोशनल प्रॉफिट कैरी डाउन, सेम को इधर लिखो, बाय नोशनल प्रॉफिट यहाँ पे कैरी डाउन बोल के यहाँ पे ब्रॉड डाउन, कितना 70 सेम 70 यहाँ पे, सेम 70 यहाँ पे। इसके बाद में टू प्रॉफिट एंड लॉस अकाउंट डालो, उसके बाद में टू रिजर्व बोल के डालो, ठीक है। अब प्रॉफिट एंड लॉस तुम लोग कैसे मालूम करते हैं, ये प्रॉफिट एंड लॉस 2/3 लेना, 1/3 लेना, कितना लेना, ये मालूम करने के लिए तुम लोग कैलकुलेशन करते हैं। क्या बोल के, परसेंटेज ऑफ वर्क कंप्लीटेड इज इक्वल टू वर्क सर्टिफाइड डिवाइडेड बाय कॉन्ट्रैक्ट प्राइस इनटू 100, ठीक है। अब वर्क सर्टिफाइड तुम्हारा कितना मिला, तुम्हारे को 7 लाख मिला, डिवाइडेड बाय कॉन्ट्रैक्ट प्राइस तुम्हारा कितना है 10 लाख, इनटू 100 कितना था 70%। अगर आप लोग ये 70% आया, इसको क्या करना, प्रॉफिट एंड लॉस अकाउंट कैसे लेते हैं अगर आपको नहीं मालूम तो यूट्यूब के जो मेरा चैनल है यूट्यूब है, वहाँ पे प्ले लिस्ट है, प्ले लिस्ट के एंड में जाओ, वहाँ पे कॉस्ट अकाउंटिंग 2 बीकॉम 6 सेमेस्टर NEP, वहाँ पे कॉस्ट अकाउंटिंग का पूरे प्ले लिस्ट है, प्ले लिस्ट पूरी कॉस्ट अकाउंटिंग के, उसके अंदर ऑल चैप्टर्स है, रिकंसिलेशन स्टेटमेंट, कॉन्ट्रैक्ट अकाउंट, सर्विस कॉस्टिंग, मार्जिनल कॉस्टिंग सभी है उसके अंदर, आउटपुट कॉस्टिंग सभी है उसमें। कॉन्ट्रैक्ट अकाउंट चैप्टर है, एक वीडियोस है कॉन्ट्रैक्ट अकाउंट के, ये वीडियो आप लोग बहुत ध्यान से देखो, उसमें मैं आपको क्लियर करूँगा यहाँ पे, ठीक है। क्यों बोलते यही वीडियो में पूरा क्लियर करना नहीं आता मेरे को, क्यों, क्वेश्चन पेपर सोल्यूशन कर रहा हूँ मैं, ठीक है, ओके। 70%, अब ये 70% जो लेस देन 25 है तो अलग केस आता, 25 to 50 है तो अलग केस आता, 50 to 75 तो अलग केस, 50 से ज्यादा है लेकिन 75% से क्या है कम है, ये 70% है, 50 से ज्यादा 75 से कम है तो 2/3। प्रॉफिट एंड लॉस कितना था तुम्हारा 2/3, टू प्रॉफिट एंड लॉस अकाउंट इज इक्वल टू 2/3 इंटू नोशनल प्रॉफिट इंटू कैश रिसीव्ड डिवाइड बाय वर्क सर्टिफाइड। 2/3 इंटू नोशनल प्रॉफिट है तुम्हारा यहाँ पे कितना 70,000 इंटू कैश रिसीव्ड कितना है, कैश रिसीव्ड तुम्हारा, कैश रिसीव्ड कितना है 6,30,000 डिवाइडेड बाय वर्क सर्टिफाइड कितना है 7 लाख, करो इसको 41,999 मतलब 42,000। रिजर्व मालूम करने का है तो 70,000 माइनस 42 बचा कितना 28,000, ये आपका रिजर्व। गॉट माय पॉइंट? ओके, टेक ऑन द स्क्रीनशॉट, विल सॉल्व द लास्ट क्वेश्चन। Okay, so the last one. Okay, last question है तो case study. Section C, question number 11. Case study. Haveri Transport Company. ಏನ್ರಿ ಹಾವೇರಿ ಟ್ರಾನ್ಸ್ಪೋರ್ಟ್ ಕಂಪನಿ ಅಂದ್ರೆ ಏನ್ರಿಪ್ಪ ಸರ್ವಿಸ್ ಕಾಸ್ಟಿಂಗ್. ಇದು ಟ್ರಾನ್ಸ್ಪೋರ್ಟ್ ಕಂಪನಿ ಅಂದ್ರೆ ಸರ್ವಿಸ್ ಕಾಸ್ಟಿಂಗ್ ಅಂದ್ರೆ ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಹೇಳ್ರಿ, ಸರ್ವಿಸ್ ಕಾಸ್ಟಿಂಗ್ ಅಂತ ಹೇಳ್ರಿ. ಇದ್ರಾಗ ಮತ್ತೆ ಏನ್ರಿಪ್ಪ 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್ ಮತ್ತೆ 10 ಮಾರ್ಕ್ಸ್ ಕ್ವಶನ್, ಅಗೇನ್ 17 ಮಾರ್ಕ್ಸ್. ಬಟ್ ಇದು ಪ್ರೀವಿಯಸ್ ಇಯರ್ 2024 ಒಳಗೆ ಕೇಸ್ ಸ್ಟಡಿ ಒಳಗೆ ಕೇಳಿದಿರಪ್ಪ ಅದು ಕ್ವಶನ್, ಕೇಸ್ ಸ್ಟಡಿ ಒಳಗೆ. ಓಕೆ, ಟ್ರಾನ್ಸ್ಪೋರ್ಟ್ ಕಂಪನಿ ರನ್ಸ್ ಎ ಬಸ್, ನಂಬರ್ ಆಫ್ ಬಸ್ಸಸ್ ಎಷ್ಟಿರಪ್ಪ ಎ ಬಸ್ ಅಂದ್ರೆ ಏನ್ರಿಪ್ಪ ನಂಬರ್ ಆಫ್ ಬಸ್ ಎಷ್ಟಿರಪ್ಪ 1, ನಂಬರ್ ಆಫ್ ಬಸ್ ಅಂದ್ರೆ ಏನ್ರಿಪ್ಪ 1. 5 ಬಸ್ 6 ಬಸ್ 2 7 ಬಸ್ 10 ಬಸ್ ಕೊಟ್ಟಿದ್ರೆ ಅವಾಗ ನಂಬರ್ ಬಸ್ 10 5 6, ಬಟ್ ಅ ಬಸ್ ಇಲ್ಲಾಂದ್ರೆ ಎ ಬಸ್ ಅಂದ್ರೆ ಏನ್ರಿಪ್ಪ ನಂಬರ್ ಆಫ್ ಬಸ್ಸಸ್ 1. ಬಿಟ್ವೀನ್ ಹಾವೇರಿ ಅಂಡ್ ಕಾರವಾರ. ಓಕೆ, 2 ಸಿಟಿ, ಒಂದು ಹಾವೇರಿ ಒಂದು ಕಾರವಾರ. The distance between 2 cities 220 kilometers each way, 220 kilometers each way. Okay, ಅಂದ್ರೆ ಹಾವೇರಿಯಿಂದ ಕಾರವಾರ ಹೋಗಕ ಒನ್ ಸೈಡ್ ಎಷ್ಟ್ರಿಪ್ಪ 220 ಕಿಲೋಮೀಟರ್, ಮತ್ತೆ ವಾಪಸ್ ಬರುವಾಗ 220 ಕಿಲೋಮೀಟರ್. ನೆಕ್ಸ್ಟ್, following are the other information for the month of May 2024. May 3 cost of bus 24 lakh, depreciation charged at 10% per annum ಅಂತ ಐತಿಲ್ಲ. ಇನ್ನೊಂದು ಮಾತು, ಆಪರೇಟಿಂಗ್ ಕಾಸ್ಟ್ ಶೀಟ್ ಒಳಗ ಎಲ್ಲ ಮಂತ್ಲಿ ಇನ್ಫಾರ್ಮೇಶನ್ ಬೇಕು ನಮಗೆ.
ಆಪರೇಟಿಂಗ್ ಕಾಸ್ಟ್ ಶೀಟ್ ಒಳಗ ನಮ್ಗೆ ಎಲ್ಲ ಮಂತ್ಲಿ ಇನ್ಫಾರ್ಮೇಶನ್ ಬೇಕು. ಯಾಕಂದ್ರೆ ಫಾರ್ ದಿ ಮಂತ್ ಆಫ್ ಮಂತ್ ಐತಿ ಇಲ್ಲೇ ಎಲ್ಲ ಇನ್ಫಾರ್ಮೇಶನ್ ಮಂತ್ ಒಳಗೆ ಬೇಕು. ಪರ್ ಎನಮ್ ನಡಂಗಿಲ್ಲ ಇಲ್ಲಿ ಪರ್ ಎನಮ್ ಬರಂಗಿಲ್ಲ, ಓನ್ಲಿ ಮಂತ್ ಬರ್ಬೇಕಿಲ್ಲ, ಮಂತ್ಲಿ ಬರ್ಬೇಕು. ಹಂಗಂದ್ರೆ ಫಾರ್ ದಿ ಮಂತ್ ಐತಿ ಇಲ್ಲೇ, ಅದಕ್ಕೆ ಮಂತ್ಲಿ ಬರ್ಬೇಕಿಲ್ಲ. ಡೆಪ್ರಿಸಿಯೇಷನ್ ಚಾರ್ಜ್ ಅಟ್ 10% ಪರ್ ಎನಮ್ ಐತಿಲ್ಲ, ಪರ್ ಎನಮ್ ಬೇಡ ನಮ್ಗೆ ಪರ್ ಮಂತ್ ಬೇಕು. ಓಕೆ, ಆಮೇಲೆ ಇದು ಮಾಡೋಣ್ರಿ. ಇಲ್ಲಿ 3 ಹೆಡಿಂಗ್ಸ್ ರೀಪ. ಒಂದೇನ್ರಿ ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್, ಸೆಕೆಂಡ್ ಹೆಡ್ ಏನ್ರಿಪ್ಪ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್, ಥರ್ಡ್ ಏನ್ರಿಪ್ಪ ರನ್ನಿಂಗ್ ಚಾರ್ಜಸ್. ನೋಡೋಂತಲ್ರಿಪ್ಪ. ಫಸ್ಟ್ ಎಲ್ಲ ಹೈಲೈಟ್ ಮಾಡ್ತೀನಿ ರೀ. ಆಪರೇಟಿಂಗ್ ಕಾಸ್ಟ್ ಶೀಟ್ ಆಫ್ ಹಾವೇರಿ ಟ್ರಾನ್ಸ್ಪೋರ್ಟ್ ಕಂಪನಿ ಪರ್ಟಿಕ್ಯುಲರ್ಸ್ ರುಪೀಸ್ ನಂಬರ್ 1 ಏನ್ರಿಪ್ಪ ಫಿಕ್ಸ್ಡ್ or standing charges, fixed or standing charges. ಓಕೆ, ಇದ್ರಾಗೆಲ್ಲ ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಫಸ್ಟ್ ನೋಡ್ರಿಪ್ಪ ಇಲ್ಲಿ ಏನೈತಿ, ಕಾಸ್ಟ್ ಆಫ್ ಬಸ್ ಮತ್ತು ಡೆಪ್ರಿಸಿಯೇಷನ್ ಆಫೀಸ್ ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಏನ್ರಿಪ್ಪ ಆಫೀಸ್ ಎಕ್ಸ್ಪೆನ್ಸ್. ತಗೋರಿಪ್ಪ ಡೆಪ್ರಿಸಿಯೇಷನ್ ಅಂತ. ಡೆಪ್ರಿಸಿಯೇಷನ್. ಓಕೆ, ಡೆಪ್ರಿಸಿಯೇಷನ್ ಫಾರ್ಮುಲಾ ಆಕ್ಚುಲಿ ನೋಡ್ರಿಪ್ಪ. ಡೆಪ್ರಿಸಿಯೇಷನ್ ಫಾರ್ಮುಲಾ ಆಕ್ಚುಲಿ ರಫ್ ಆಗಿ ಮಾಡ್ತೀನಿ. ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಬಸ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ಬಸ್. ನೋಡ್ರಿ ಇಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿಲ್ಲ, ಲೈಫ್ ಆಫ್ ಬಸ್ ಕೊಟ್ಟಿಲ್ಲ. ನೋಡ್ರಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ ಫಾರ್ಮುಲಾ ಆಕ್ಚುಲಿ ಕಾಸ್ಟ್ ಆಫ್ ಬಸ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್ ಆಫ್ ಬಸ್. ಇಲ್ಲಿ ಸ್ಕ್ರಾಪ್ ವ್ಯಾಲ್ಯೂನು ಕೊಟ್ಟಿಲ್ಲ, ಪೂರ ಕ್ವಶನ್ ಓದ್ರಿ ಇದು. ಇದ್ರಾಗ ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿಲ್ಲ. ಲೈಫ್ ಆಫ್ ಬಸ್ ಎಷ್ಟು ವರ್ಷ ಬಸ್ ಲೈಫ್ ಐತ್ರಿಪ್ಪ, ಅದು 10 ಇಯರ್ಸ್ 20 ಇಯರ್ಸ್ ಐತಿ, ಏನು ಕೊಟ್ಟಿಲ್ಲ. ಬರೇ ಕಾಸ್ಟ್ ಆಫ್ ಬಸ್ ಅಷ್ಟು ಕೊಟ್ಬಿಟ್ಟಾರ ಅವರು. ಅದಕ್ಕೆ ಏನ್ರಿಪ್ಪ ಡೆಪ್ರಿಸಿಯೇಷನ್ ಡೈರೆಕ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರಪ್ಪ. ಡೆಪ್ರಿಸಿಯೇಷನ್ ಕಾಸ್ಟ್ ಆಫ್ ಬಸ್ ಎಷ್ಟ್ರಿಪ್ಪ, ಕಾಸ್ಟ್ ಆಫ್ ಬಸ್ ಡೆಪ್ರಿಸಿಯೇಷನ್ ಕಾಸ್ಟ್ ಆಫ್ ಬಸ್ ಎಷ್ಟ್ರಿಪ್ಪ 24 lakh. 24 lakh ಇಂಟು ಡೆಪ್ರಿಸಿಯೇಷನ್ ರೇಟ್ ಎಷ್ಟ್ರಿಪ್ಪ, 10% ಪರ್ ಎನಮ್ ಐತಿ, ಪರ್ ಎನಮ್ 10% ಇಂಟು 1/12. ಯಾಕೆ 1/12 ರೀ, ನಮ್ಗೆ ಮಂತ್ಲಿ ಬೇಕು, ಪರ್ ಮಂತ್ ಬೇಕು. ಪರ್ ಮಂತ್ ರೀಪ ಬರೀ 1 ಮಂತ್ ಎಲ್ಲ ಮಂತ್ಲಿ ಬೇಕು. ಅದಕ್ಕೆ 1/12 ರೀ. ಅವರು ಕೊಟ್ಟಿಲ್ಲ. ಬೇಕಂದ್ರೆ ತಡಿರಪ್ಪ, ನಿಮ್ಗೆ ಎರಡು ಇನ್ಫಾರ್ಮೇಶನ್ ಹೇಳ್ತೀನಿ ನಿಮ್ಗೆ. ಫಸ್ಟ್ ಇದು ಮಾಡ್ರಿಪ್ಪ. 24 lakh ಇಂಟು 10% ಎಷ್ಟು ಬಂದ್ರಿಪ್ಪ ಇದು 240 ಐ ಥಿಂಕ್. 240 ಅಲ್ಲ ಇದು. ಆಮೇಲೆ ಡಿವೈಡ್ 12 ಮಾಡ್ರಿ ಮಂತ್ಲಿ ಬೇಕಂದ್ರೆ. ಎಷ್ಟು ಬರ್ತೈತಿಪ್ಪ ಇದು ಆನ್ಸರ್? ಹೆಂಗ್ ಮಾಡ್ರಿ ಆನ್ಸರ್ ಎಷ್ಟು ಬರ್ತೈತಿಪ್ಪ? 240 ಅಲ್ಲ ಡಿವೈಡ್ ಬೈ 12 ಎಷ್ಟು ಬಂದ್ರಿಪ್ಪ ಆನ್ಸರ್? 20,000. ಎಷ್ಟ್ರಿ? 20,000. ಓಕೆ, ಹೆಂಗ್ ಮಾಡ್ರಿ. ಇಲ್ಲಾಂದ್ರೆ 1/12 ಮಾಡ್ರಿ. ಇದು ಮಾಡ್ರಿ ನೀವು, ಯಾಕಂದ್ರೆ ನಿಮ್ಗೆ ಕಂಫರ್ಟಬಲ್ ಆಗ್ತದೆ ಇದು. ಯಾಕಂದ್ರೆ ಅದು ಬೇಡ. ಫಸ್ಟ್ ಮಾಡ್ರಿಪ್ಪ 2,40,000 ಇಂಟು 10% ಎಷ್ಟು ಬಂದ್ರಿಪ್ಪ ಅದು ಆನ್ಸರ್? 24 lakh ಅಲ್ಲ ಇಂಟು 10% ಎಷ್ಟಿದು? 240 ಎಕ್ಸಾಕ್ಟ್ 2,40,000. ಇದು ಆಕ್ಚುಲಿ ಪರ್ ಎನಮ್. ಇದು ಆಕ್ಚುಲಿ ಏನ್ರಿಪ್ಪ ಪರ್ ಎನಮ್. ಯಾಕಂದ್ರೆ ಪರ್ ಎನಮ್ ಅಂತ ಐತಿಲ್ಲ, ಪರ್ ಎನಮ್. ನಂಗೆ ಪರ್ ಎನಮ್ ಬೇಡ, ನಂಗೆ ಮಂತ್ಲಿ ಬೇಕು. ಅದಕ್ಕೆ ಡಿವೈಡ್ ಬೈ 12 ಮಾಡ್ರಿ. ಪರ್ ಮಂತ್ಲಿ ಬೇಕಂದ್ರೆ ಏನ್ರಿಪ್ಪ ಡಿವೈಡ್ ಬೈ 12 ಮಾಡ್ರಿ. ಎಷ್ಟ್ರಿಪ್ಪ 2,40,000 ಡಿವೈಡ್ ಬೈ 12 ಎಷ್ಟ್ರಿ? 20,000. ಎಷ್ಟ್ರಿ? 20,000. ಇಲ್ಲ ತಗೋರಿಪ್ಪ 20,000 ಅಂತ. 20,000. ಗಾಟ್ ಇಟ್? ಓಕೆ. ನೆಕ್ಸ್ಟ್ ಇದು ಮುಗಿತ್ರಿ. ಕಾಸ್ಟ್ ಆಫ್ ಬಸ್ ಮುಗಿತ, ಡೆಪ್ರಿಸಿಯೇಷನ್ ಮುಗಿತ. ಆಮೇಲೆ ಸ್ಯಾಲರಿ ಆಫ್ ಡ್ರೈವರ್. ಸ್ಯಾಲರಿನ ಎಲ್ಲಿ ಕೊಡ್ತೀರಿಪ್ಪ? ಆಫೀಸ್ ಅಲ್ಲಿ ಅಂದ್ರೆ ಎಲ್ಲ ಆಫೀಸ್. ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಅಂದ್ರೆ ಏನ್ರಿಪ್ಪ? ಎಲ್ಲ ಆಫೀಸ್. ಸ್ಯಾಲರಿ ಆಫ್ ಡ್ರೈವರ್ ತಗೋರಿ. ಸ್ಯಾಲರಿ ಆಫ್ ಡ್ರೈವರ್ ಎಷ್ಟ್ರಿಪ್ಪ? ಸ್ಯಾಲರಿ ಆಫ್ ಡ್ರೈವರ್ 25,000 ಪರ್ ಮಂತ್ ಐತ್ರಿ. ಪರ್ ಮಂತ್ ರೆಡಿಮೇಡ್ ಡೈರೆಕ್ಟ್ ತಗೋಬೇಕು. ಪರ್ ಮಂತ್ ಐತಿ, ರೆಡಿಮೇಡ್ ತಗೋಬೇರಿಪ್ಪ 25,000 ಅಂತ. ಓಕೆ, ರೆಡಿಮೇಡ್ ಕೊಡಿ ಅಂದ್ರೆ ಮತ್ತೆ ನೀವು ಯಾಕೆ ಚೇಂಜ್ ಮಾಡ್ತೀರಿಪ್ಪ ಮತ್ತೆ? ಹೌದಲ್ಲ? ಇದನ್ನು ಮುಗಿತ್ರಿ.
ಸ್ಯಾಲರಿ ಆಫ್ ಕಂಡಕ್ಟರ್ ಎಲ್ಲಿ ಬರ್ತೀರಪ್ಪ? ಸ್ಯಾಲರಿ ಆಫ್ ಕಂಡಕ್ಟರ್, ಯಾಕಂದ್ರೆ ಎಲ್ಲ ಆಫೀಸ್ ಎಕ್ಸ್ಪೆನ್ಸ್. ಸ್ಯಾಲರಿ ಆಫ್ ಕಂಡಕ್ಟರ್ ಎಷ್ಟಿಪ್ಪ? ಸ್ಯಾಲರಿ ಆಫ್ ಕಂಡಕ್ಟರ್ 25,000 ಪರ್ ಮಂತ್. ಇದನ್ನು ಪರ್ ಮಂತ್ ಇದೆಯಪ್ಪ, ತಿಂಗಳ 25,000. ಓಕೆ. ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್ ಅಂಡ್ ಪರ್ಮಿಟ್ ಫೀಸ್. ಇನ್ಶೂರೆನ್ಸ್ ಅಲ್ಲಿ ಮಾಡ್ತೀನಿ ಆಫೀಸ್ ಅಲ್ಲೇ, ಅದಕ್ಕೆ ಆಫೀಸ್ ಎಕ್ಸ್ಪೆನ್ಸ್ ತಗೋರಿ ಇಲ್ಲಿ. ಇನ್ಶೂರೆನ್ಸ್, ಆಮೇಲೆ ರೋಡ್ ಟ್ಯಾಕ್ಸ್ ಅಂಡ್ ಏನ್ರಿಪ್ಪ ಅದು? ಪರ್ಮಿಟ್ ಫೀಸ್ ಅಲ್ಲ, ಅದು ಪರ್ಮಿಟ್ ಫೀಸ್. ಎಷ್ಟ್ರಿದು? 9,000 ಪರ್ ಮಂತ್. ಇದನ್ನು ಪರ್ ಮಂತ್ ಐತ್ರಿಪ್ಪ, ಡೈರೆಕ್ಟ್ ತಗೋಬೇಡ್ರಿ. ಪರ್ ಮಂತ್ ಅಂದ್ರೆ 9,000. ಓಕೆ, ಇದನ್ನು ಮುಗಿತ್ರಿ. ನಾರ್ಮಲ್ ಕ್ಯಾಪಾಸಿಟಿ ಆಫ್ ಬಸ್. ಕ್ಯಾಪಾಸಿಟಿ ಅದು ಡೀಸೆಲ್ ಕಾಸ್ಟ್. ಡೀಸೆಲ್ ಎಲ್ಲಿ ಬರ್ತೈತಿಪ್ಪ? ಡೀಸೆಲ್ ಯಾಕೆ ಬೇಕ್ರಿ? ರನ್ನಿಂಗ್ ಮಾಡಕ್, ಬಸ್ ರನ್ನಿಂಗ್ ಮಾಡಕ್ ಬರ್ತೈತ್ರಿಪ್ಪ. ಗರಾಜ್ ರೆಂಟ್ ಐತ್ರಿ, ರೆಂಟ್ ಏನ್ರಿಪ್ಪ? ಆಫೀಸ್ ಎಕ್ಸ್ಪೆನ್ಸ್ ತಗೋರಿಲ್ಲ. ಗರಾಜ್ ರೆಂಟ್ ಎಷ್ಟಿಪ್ಪ? ಗರಾಜ್ ರೆಂಟ್ 11,100 ಪರ್ ಮಂತ್. ಇದನ್ನು ಪರ್ ಮಂತ್ ಐತಿಪ್ಪ, ಪರ್ ಮಂತ್. ಡೈರೆಕ್ಟ್ ತಗೋಬೇಡ್ರಿಪ್ಪ, 11,100. ಓಕೆ, ಇದನ್ನು ಮುಗಿತ್ರಿ. ಓಕೆ, ಆಮೇಲೆ ಯಾವ ಆಫೀಸ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಇಲ್ಲಿ, ಓಕೆ, ಟೋಟಲ್ ಮಾಡಿರಪ್ಪ ಇದು ಎಷ್ಟು ಬರ್ತಿರಿಪ್ಪ? ಇದು 20,000 ಪ್ಲಸ್ 25,000 ಪ್ಲಸ್ 25,000, ಆಮೇಲೆ 9,000 ಪ್ಲಸ್ 11,100. ಎಷ್ಟಿಪ್ಪ ಇದು? 90,100. ಓಕೆ, ಫಸ್ಟ್ ಹೆಡ್ ಮುಗಿತ್ರಿಪ್ಪ. ಈಗ ಸೆಕೆಂಡ್ ಹೆಡ್ ಏನ್ರಿಪ್ಪ? ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಐತಿ. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಹೆಡ್ ಆಯ್ತು ನೋಡ್ರಿಪ್ಪ. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ರೆಡಿ ಮಾಡಿ ಕೊಟ್ಬಿಟ್ಟನ್ರಿಪ್ಪ. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ರೆಡಿ ಮಾಡಿದ್ರಿ. 10,000 ಪರ್ ಮಂತ್ ಐತ್ರಿಪ್ಪ. ಡೈರೆಕ್ಟ್ ತಗೋಬಿಟ್ರಿಪ್ಪ, 10,000 ಪರ್ ಮಂತ್. ಒಂದೈತ್ರಿ ಇದು, ಡೈರೆಕ್ಟ್ ರೆಡಿ ಮಾಡೈತಿ. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಡೈರೆಕ್ಟ್ ತಗೋಬಿಟ್ರಿಪ್ಪ, ಅದು ಮುಗಿತ್ರಿ ನೋಡ್ರಿ ಇದು. ಈಗ ಥರ್ಡ್ ಹೆಡ್ ನಮ್ದು ಏನ್ರಿಪ್ಪ? ರನ್ನಿಂಗ್ ಚಾರ್ಜಸ್. ಬಸ್ ರನ್ ಮಾಡಕ್ ಏನ್ ಚಾರ್ಜಸ್ ಬೇಕ್ರಿಪ್ಪ ಅಂತ. ಬಸ್ ರನ್ ಮಾಡಕ್ ಎಲ್ಲ ಮುಗಿತ್ರಿ. ನಾರ್ಮಲ್ ಕೆಪಾಸಿಟಿ ಆಮೇಲೆ ತಗೋಬೇಕ್ರಿ, ಸ್ಟಾಪ್ ಹಾಕಿದ್ರಿ ಇದು ಆಮೇಲೆ ತಗೋಬೇಕು. ಆಮೇಲೆ ಡೀಸೆಲ್ ಕಾಸ್ಟ್. ಡೀಸೆಲ್ ಆಗ್ಬೇಕ್ರಿಪ್ಪ ಬಸ್ಗೆ ರನ್ ಮಾಡಕ್, ಹೌದಲ್ಲ? ಡೀಸೆಲ್ ಕಾಸ್ಟ್ ತಗೋರಿಪ್ಪ. ಡೀಸೆಲ್ ಕಾಸ್ಟ್ ಓಕೆ, ಡೀಸೆಲ್ ಕಾಸ್ಟ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ, ಅದಕ್ಕೆ ಇಷ್ಟ ಹಾಕ್ತೇನೆ. ಡೀಸೆಲ್ ಕಾಸ್ಟ್ಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಯಾಕಂದ್ರೆ ಅಮೌಂಟ್ ಕೊಟ್ಟಿಲ್ಲ ಇಲ್ಲಿ. 20,000 ಪರ್ ಮಂತ್, 1,000 ಪರ್ ಮಂತ್, ಏನು ಅಮೌಂಟ್ ಕೊಟ್ಟಿಲ್ಲ. ಇಲ್ಲೇ ಬ್ರಾಕೆಟ್ ಒಳಗೆ 4 ಕಿಲೋಮೀಟರ್ ಪರ್ ಲೀಟರ್, ಇಲ್ಲಿ 80 ಪರ್ ಲೀಟರ್ ಕೊಟ್ಟಾರೆ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅಮೌಂಟ್ ಇಲ್ಲ ಇಲ್ಲಿ. ಓಕೆ, ಆಮೇಲೆ ಮಾಡೋಣ್ರಿಪ್ಪ, ತಡೀರಿ. ಇಷ್ಟ ಆದ್ಮೇಲೆ ಏನ್ರಿಪ್ಪ? ಒಂದು ಅಮೌಂಟ್ ಬರ್ತೈತ್ರಿ. ಒಂದೈತಲ್ಲ, ಅದು ಒಂದೈತಿ. ಎರಡು ತಗೋಬಿಡ್ರಿ. ಓಕೆ, ಟೋಟಲ್ ಬರ್ತಿರಪ್ಪ ಒಂದು. ಓಕೆ, ವಿಲ್ ಸಿ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಅಂತ. ಸರಿಪ್ಪ, ಇಷ್ಟಾದ್ಮೇಲೆ ಏನ್ರಿಪ್ಪ? ಈಗ ಈ ತರ ಕ್ಯಾಲ್ಕುಲೇಷನ್ ಐತಿಪ್ಪ, ಈ ತರ ಕ್ಯಾಲ್ಕುಲೇಷನ್. ಈಗ ಏನ್ ಮಾಡ್ಬೇಕ್ರಿಪ್ಪ? ವರ್ಕಿಂಗ್ ನೋಟ್ ಮಾಡ್ಬೇಕು. ಏನ್ರಿ? ವರ್ಕಿಂಗ್ ನೋಟ್. ಯಾಕಂದ್ರೆ ಡೀಸೆಲ್ ಕಾಸ್ಟ್ ಬೇಕಲ್ಲ ನಮ್ಗೆ. ನೋಡ್ರಿ, ಡೀಸೆಲ್ ಕಾಸ್ಟ್ಗೆ ನಾ ಇಂಪಾರ್ಟೆಂಟ್ ಅಂತ ಹಾಕೇನಿ. ಅದು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅದಕ್ಕೆ ಏನ್ರಿಪ್ಪ? ವರ್ಕಿಂಗ್ ನೋಟ್ ಅಲ್ಲೇ ಬರೀಪ್ಪ. ಇಲ್ಲಿ ಸ್ವಲ್ಪ ಜಾಗ ಬೇಕು ನಮ್ಗೆ. ವರ್ಕಿಂಗ್ ನೋಟ್ ನೋಡ್ರಿ, ಫಸ್ಟ್ ನಾ ಬರಿತೀನಿ, ಆಮೇಲೆ ನೋಡ್ರಿಪ್ಪ. ವರ್ಕಿಂಗ್ ನೋಟ್ ಇಲ್ಲಿ ಫಸ್ಟ್ ನನ್ಗೆ ಏನ್ ಬೇಕ್ರಿಪ್ಪ? ಇಲ್ಲಿ ನಂಬರ್ 1 ಟೋಟಲ್ ಕಿಲೋಮೀಟರ್ಸ್ is equal to number of buses into number of days into trips into distance.
ಇದು ಅಲ್ಲ ಫಾರ್ಮುಲಾ ಟೋಟಲ್ ಕಿಲೋಮೀಟರ್ಸ್. ಟೋಟಲ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಮಾಡಿರಪ್ಪ. ನಂಬರ್ ಆಫ್ ಬಸಸ್ ಎಷ್ಟಿತ್ರಿಪ್ಪ? ನಂಬರ್ ಆಫ್ ಬಸಸ್ ಅ ಬಸ್ ಅಂದ್ರೆ ಏನ್ರಿಪ್ಪ? ನಂಬರ್ ಆಫ್ ಬಸ್ 1 ಏನ್ರಿ 1 ನಂಬರ್ ಆಫ್ ಬಸಸ್ 1 ಇಂಟು ನಂಬರ್ ಆಫ್ ಡೇಸ್. ನಂಬರ್ ಆಫ್ ಡೇಸ್ ಎಲ್ಲಿ ಐತ್ರಿಪ್ಪ? ನಂಬರ್ ಆಫ್ ಡೇಸ್ ಇಲ್ಲಿ ನೋಡ್ರಿಪ್ಪ. ನಂಬರ್ ಆಫ್ ಡೇಸ್ ದ ಬಸ್ ರನ್ಸ್ ಆನ್ ಅನ್ ಅವರೇಜ್ 30 ಡೇಸ್. ನಂಬರ್ ಆಫ್ ಡೇಸ್ ಎಷ್ಟಿಪ್ಪ? 30 ಡೇಸ್ ತಗೋರಿಪ್ಪ 30 ಇಂಟು ಟ್ರಿಪ್ಸ್. ಟ್ರಿಪ್ಸ್ ಎಷ್ಟ್ರಿಪ್ಪ? ಟ್ರಿಪ್ಸ್ 2 ಐತ್ರಿ ಇಲ್ಲಿ. ಟ್ರಿಪ್ಸ್ ಏನ್ರಿಪ್ಪ? 2 ಐತಿ. ಫಸ್ಟ್ ಏನ್ರಿಪ್ಪ? ಕಾರವಾರ್. ಒಂದ್ ಏನ್ರಿಪ್ಪ? ಟುವರ್ಡ್ಸ್ ಕಾರವಾರ್ ಆನ್ವರ್ಡ್ ಜರ್ನಿ. ಆಮೇಲೆ ಏನ್ರಿಪ್ಪ? ರಿಟರ್ನ್ ಜರ್ನಿ. ರಿಟರ್ನ್ ಜರ್ನಿ. ಹೋಗಾಕ್ ಒಂದ್ ಬರಾಕ್ ಒಂದ್. ಬರಾಕಲ್ಲ ಏನಾಯ್ತು ಏನ್ರಿ ಕನ್ನಡ ಅಂಡರ್ಸ್ಟ್ಯಾಂಡ್ ಇದು ಅಡ್ಜಸ್ಟ್ ಮಾಡ್ರಿಪ್ಪ. ಹೋಗಾಕ್ ಒಂದ್ರಿಪ್ಪ, ಆಮೇಲೆ ಬರಾಕ್ ಒಂದ್. ಓಕೆ ಏನ್ರಿಪ್ಪ? ಇದು ಟುವರ್ಡ್ಸ್ ಆನ್ವರ್ಡ್ ಜರ್ನಿ. ಇದು ಏನ್ರಿಪ್ಪ? ವಾಪಸ್ ಬರ್ಬೇಕು ರಿಟರ್ನ್ ಜರ್ನಿ. ಇದು ಒಂದ್ ಟ್ರಿಪ್, ಇದು ಒಂದ್ ಟ್ರಿಪ್. ಹೋಗಾಕ್ ಒಂದ್ ಟ್ರಿಪ್, ಬರಾಕ್ ಒಂದ್ ಟ್ರಿಪ್. ಇದು ಏನ್ರಿ 2 ಟ್ರಿಪ್ಸ್. ನಂಬರ್ ಆಫ್ ಟ್ರಿಪ್ಸ್ ಎಷ್ಟ್ರಿಪ್ಪ? ಈಗ ಟ್ರಿಪ್ಸ್ ಎಷ್ಟ್ರಿಪ್ಪ? ಈಗ ಹೋಗ್ಬೇಕ ಆಮೇಲೆ ಬರ್ಬೇಕು. ಹಾವೇರಿಯಿಂದ ಕಾರವಾರ ಫಸ್ಟ್ ಹೋಗ್ಬೇಕು, ಮತ್ತೆ ಕಾರವಾರಿಂದ ಹಾವೇರಿಗೆ ವಾಪಸ್ ಬರ್ಬೇಕು. ಇದು ಒಂದ್ ಟ್ರಿಪ್, ಇದು ಒಂದ್ ಟ್ರಿಪ್. ಎಷ್ಟ್ರಿಪ್ಪ? ಇದು 2 ಟ್ರಿಪ್ಸ್. ಟ್ರಿಪ್ಸ್ ಎಷ್ಟ್ರಿಪ್ಪ? ಈಗ 2 ಟ್ರಿಪ್ಸ್ ತಗೋರಿಪ್ಪ. ಎಲ್ಲಿ ಕೊಡ ನೋಡ್ರಿಪ್ಪ ಇಲ್ಲಿ. ಟುವರ್ಡ್ಸ್ ಕಾರವಾರ್ ಮತ್ತ ರಿಟರ್ನ್ ಜರ್ನಿ ವಾಪಸ್ ಬರ್ಬೇಕು 2 ಟ್ರಿಪ್ಸ್. ನಂಬರ್ ಆಫ್ ಟ್ರಿಪ್ಸ್ ಎಷ್ಟ್ರಿಪ್ಪ? 2. ಡಿಸ್ಟೆನ್ಸ್ ಎಷ್ಟ್ರಿಪ್ಪ? 220 ಕಿಲೋಮೀಟರ್ಸ್. 220 ಕಿಲೋಮೀಟರ್ಸ್ ಡಿಸ್ಟೆನ್ಸ್. ಓಕೆ ಸಾಲ್ವ್ ಮಾಡಿದ್ರೆ ಎಷ್ಟು ಬರ್ತೈತಪ್ಪ ಆನ್ಸರ್? 1 ಇಂಟು 30 ಇಂಟು 2 ಇಂಟು 220 13,200 ಕಿಲೋಮೀಟರ್ಸ್. 13,200 ಕಿಲೋಮೀಟರ್ಸ್. ಓಕೆ 13,200 ಕಿಲೋಮೀಟರ್ಸ್. ನಾನು ನಿಮ್ಗೆ ಹೇಳಿನ್ರಿ ಇದು ಭಾಳ ಇಂಪಾರ್ಟೆಂಟ್. 13,200 ಕಿಲೋಮೀಟರ್ಸ್ ಇದು ಭಾಳ ಇಂಪಾರ್ಟೆಂಟ್. ಬರ್ರಿ ಇಲ್ಲ ಡೀಸೆಲ್ ಕಾಸ್ಟ್ ಎಷ್ಟಿಪ್ಪ? ಇದು 13,200 ಕಿಲೋಮೀಟರ್ಸ್ ತಗೋರಿಲ್ಲ. 13,200. ಓಕೆ ಎಲ್ಲಿಂದ ಬಂದ್ರಿ ಇದು? 13,200 ಕಿಲೋಮೀಟರ್ಸ್ ಕ್ಯಾಲ್ಕುಲೇಷನ್ ಒಳಗೆ ಟೋಟಲ್ ಕಿಲೋಮೀಟರ್ಸ್ ಮಾಡ್ಬೇಕು ಫಸ್ಟ್. ಡೀಸೆಲ್ ಕಾಸ್ಟ್ 13,200 ಕಿಲೋಮೀಟರ್ಸ್ ಡಿವೈಡೆಡ್ ಬೈ ಏನ್ ಮಾಡ್ಬೇಕ್ರಿಪ್ಪ? ಡಿವೈಡೆಡ್ ಬೈ 4 ಕಿಲೋಮೀಟರ್ ಪರ್ ಲೀಟರ್. 13,200 ಕಿಲೋಮೀಟರ್ ಮೇಲೆ ಡಿವೈಡ್ ಬೈ ಎಷ್ಟು ಕಿಲೋಮೀಟರ್ ಇಪ್ಪ? 4 ಕಿಲೋಮೀಟರ್ ಪರ್ ಲೀಟರ್. 4 ಮಾಡಿಪ್ಪ ಡಿವೈಡ್ ಬೈ 4 ಇಂಟು 4 ಇಂಟು ಎಷ್ಟು ಲೀಟರ್ ಇಪ್ಪ? ಅದು ₹80 ಪರ್ ಲೀಟರ್. ₹80 ಪರ್ ಲೀಟರ್. 80 ಬಾಜು ತಗೋರಿಪ್ಪ. 80 ಬಾಜು 80 ಪರ್ ಲೀಟರ್ ಮಾಡಿಪ್ಪ. ಇದು ಕ್ಯಾಲ್ಕುಲೇಷನ್ ಎಷ್ಟು ಬರ್ತೈತಪ್ಪ? 13,200 ಡಿವೈಡ್ ಬೈ 4 ಇಂಟು 80 ಎಷ್ಟ್ರಿಪ್ಪ? 2,64,000. ಎಷ್ಟ್ರಿ? 2,64,000 ತಗೋರಿಪ್ಪ. 2,64,000. 2,64,000 ಡನ್. 2,64,000 ಮಾತ್ರಿಪ್ಪ ಇದು ಆನ್ಸರ್. ಈಗ ಎಲ್ಲ ಆಡ್ ಮಾಡ್ರಿಪ್ಪ. ಫಸ್ಟ್ ಹೆಡ್, ಸೆಕೆಂಡ್ ಹೆಡ್, ಥರ್ಡ್ ಹೆಡ್ ಎಲ್ಲ ಆಡ್ ಮಾಡ್ರಿಪ್ಪ. 2,64,000 ಪ್ಲಸ್ 10,000 ಪ್ಲಸ್ 90,100 ಎಷ್ಟು ಬಂದ್ರಿಪ್ಪ? ಎಲ್ಲ ಸೇರಿಸಿ 3,64,100. ಓಕೆ ಇದು ಏನ್ರಿಪ್ಪ? ನಿಮ್ದು ಟೋಟಲ್ ಆಪರೇಟಿಂಗ್ ಕಾಸ್ಟ್. ಇದು ನಿಮ್ದು ಏನ್ರಿಪ್ಪ? ಟೋಟಲ್ ಆಪರೇಟಿಂಗ್ ಕಾಸ್ಟ್. ಟೋಟಲ್ ಆಪರೇಟಿಂಗ್ ಕಾಸ್ಟ್ ನೋಡ್ರಿಪ್ಪ. ಟೋಟಲ್ ಆಪರೇಟಿಂಗ್ ಕಾಸ್ಟ್. ಓಕೆ ಇಷ್ಟು ಬಂದ್ ನೋಡ್ರಿಪ್ಪ ಟೋಟಲ್ ಆಪರೇಟಿಂಗ್ ಕಾಸ್ಟ್. ಈಗ ಏನ್ ಮಾಡೋಣ್ರಿಪ್ಪ? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡೋಣ್ರಿ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಬರ್ರಿ ಇಲ್ಲಿ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ನಂಬರ್ 2 ಟೋಟಲ್ ಪ್ಯಾಸೆಂಜರ್ ಹೌದಲ್ಲ? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಓಕೆ ಫಾರ್ಮುಲಾ ಏನ್ರಿಪ್ಪ? ಇದು ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್ ಅಲ್ಲ, ಇಂಟು ನಂಬರ್ ಆಫ್ ಡೇಸ್ ಇಂಟು trips into distance into capacity into percentage of
ಆಕ್ಚುಯಲ್ ಕೆಪಾಸಿಟಿ ಹೌದಲ್ಲ. ಓಕೆ, ವೇಟ್ ಅ ಮಿನಿಟ್, ಐ ವಿಲ್ ಕಮ್ ಬ್ಯಾಕ್. ಓಕೆ, ಇಲ್ಲಿ ಮಠ ಆತಲ್ಲ. ಈಗ ಏನ್ರಿಪ್ಪ, 2 ಜರ್ನೀಸ್ ರೀಪ. ಅಲ್ಲಿ ಒಂದು ಏನ್ರಿಪ್ಪ ಆನ್ವರ್ಡ್ ಜರ್ನಿ ಹೋಗಾಕ, ಒಂದ್ ಏನ್ರಿಪ್ಪ ರಿಟರ್ನ್ ಜರ್ನಿ ಮಾಡೋನ್ರಿಪ್ಪ. ಫಸ್ಟ್ ಇಲ್ಲಿ ಹಾಕಿ ನೋಡ್ರಿಪ್ಪ, ಆನ್ವರ್ಡ್ ಜರ್ನಿ ಅಂತ. ಆನ್ವರ್ಡ್ ಜರ್ನಿ ಓಕೆ ಇಸ್ ಈಕ್ವಲ್ ಟು, ಆಮೇಲೆ ಏನ್ರಿಪ್ಪ ರಿಟರ್ನ್ ಜರ್ನಿ. ರಿಟರ್ನ್ ಜರ್ನಿ ಓಕೆ, ರಿಟರ್ನ್ ಜರ್ನಿ ಓಕೆ ಇಸ್ ಈಕ್ವಲ್ ಟು, ನೋಡ್ರಿ ಇಲ್ಲೇ ಸಿಂಪ್ಲಿ ಐತಿ. ಆನ್ವರ್ಡ್ ಜರ್ನಿ ಹೋಗುವಾಗ ಇಲ್ಲ ನೋಡ್ರಿಪ್ಪ, ಬಸ್ ಕ್ಯಾರೀಸ್ 100% ಫುಲ್ ಅಂದ್ರೆ ಏನ್ರಿಪ್ಪ 100%. 100% ಅಂದ್ರೆ ಏನ್ರಿಪ್ಪ ಫುಲ್. ಓಕೆ, ಫುಲ್ ಅಂದ್ರೆ ಏನ್ರಿಪ್ಪ 100%. 100% ಅಂದ್ರೆ ಏನ್ರಿಪ್ಪ ಫುಲ್. ಬಸ್ ಕ್ಯಾರೀಸ್ 100% ಆಫ್ ಇಟ್ಸ್ ಕ್ಯಾಪಾಸಿಟಿ ಟುವರ್ಡ್ಸ್ ಕಾರವಾರ. ಅಂದ್ರೆ ಏನ್ರಿಪ್ಪ ಆನ್ವರ್ಡ್ ಜರ್ನಿ ಟೈಮ್ ಏನ್ರಿಪ್ಪ 100%. ಸರಿತಾ? ಓಕೆ, ಆಮೇಲೆ ವೈಲ್ ರಿಟರ್ನ್ ಜರ್ನಿ 90% ಕೆಪಾಸಿಟಿ. ಬರುವಾಗ ಏನ್ರಿಪ್ಪ, ವಾಪಸ್ ಬರುವಾಗ ಓನ್ಲಿ 90%. ರಿಟರ್ನ್ ಜರ್ನಿ ಏನ್ರಿಪ್ಪ 90% ತಗೋರಿಪ್ಪ. ನಂಬರ್ ಆಫ್ ಬಸ್ ಎಷ್ಟ್ರಿಪ್ಪ, ನಂಬರ್ ಆಫ್ ಬಸ್ 1 ಐತಿ. ಅ ಬಸ್ ಅಂದ್ರೆ ಏನ್ರಿಪ್ಪ 1 ನಂಬರ್ ಆಫ್ ಬಸ್ 1 ಕರೆಕ್ಟಾ? ಇಂಟು ನಂಬರ್ ಆಫ್ ಡೇಸ್ ಎಷ್ಟ್ರಿಪ್ಪ 30 ಐತ್ರಿ ನಂಬರ್ ಆಫ್ ಡೇಸ್. ಇಂಟು ಟ್ರಿಪ್ಸ್. ನೋಡ್ರಿ, ಟ್ರಿಪ್ಸ್ ಟೋಟಲ್ ಕಿಲೋಮೀಟರ್ಸ್. ಇದು ಟೋಟಲ್ ಟ್ರಿಪ್. ಇದು 2. ಟೋಟಲ್ ಟ್ರಿಪ್ ಏನ್ರಿಪ್ಪ 2. ಹೋಗ್ಬೇಕು ಮತ್ತು ವಾಪಸ್ ಬರ್ಬೇಕು. ಹೋಗುವಾಗ 1 ಟ್ರಿಪ್, ಬರುವಾಗ 1 ಟ್ರಿಪ್, 2 ಟ್ರಿಪ್ಸ್ ಟೋಟಲ್ ಕಿಲೋಮೀಟರ್ ಅಂದ್ರೆ ಏನ್ರಿಪ್ಪ ನಂಬರ್ ಆಫ್ ಟ್ರಿಪ್ಸ್ ಟೋಟಲ್ ತಗೋಬೇಕು. ಓಕೆ, ಏನ್ರಿಪ್ಪ ಹೋಗಾಕ 1, ಬರುವಾಗ 1, ಏನ್ರಿಪ್ಪ ಎಷ್ಟ್ರಿ 2 ಟ್ರಿಪ್ಸ್. ಬಟ್ ಇಲ್ಲೇ ಹೋಗುವಾಗ ಎಷ್ಟು ಟ್ರಿಪ್ ಮಾಡ್ತೀರಿ ನೀವು? 1 ಟ್ರಿಪ್ ಮಾಡ್ತೀರಿ, ಹೌದಲ್ಲ? ಹೋಗುವಾಗ ಎಷ್ಟು ಟ್ರಿಪ್ ಮಾಡ್ತೀರಿ ನೀವು? 1 ಟ್ರಿಪ್ ಮಾಡ್ತೀರಿ, ಅದಕ್ಕೆ ನಂಬರ್ ಆಫ್ ಟ್ರಿಪ್ 1. ವಾಪಸ್ ಬರುವಾಗ 1 ಟ್ರಿಪ್ ಮಾಡ್ತೀರಿ, ಅದು 1. 1 + 1 2 ಆತಲ್ಲ. ಇಲ್ಲೇ 1 + ಟ್ರಿಪ್ 1 + 1 2 ಆತಲ್ಲ. ಇದು ಟೋಟಲ್ ಟ್ರಿಪ್. ಹೋಗುವಾಗ ಮತ್ತು ವಾಪಸ್ ಬರುವಾಗ ತಗೋಬೇಕಿಲ್ಲ, ಟ್ರಿಪ್ಸ್ 2 ತಗೋಬೇಕಿಲ್ಲ. ಬಟ್ ಇಲ್ಲಿ ಆನ್ವರ್ಡ್ ಹೋಗಾಕ 1 ಟ್ರಿಪ್, ಬರುವಾಗ 1 ಟ್ರಿಪ್. 1 + 1 2 ಆತಲ್ಲ ಇಲ್ಲೇ. ಓಕೆ, ಇಂಟು ಡಿಸ್ಟೆನ್ಸ್ ಎಷ್ಟ್ರಿಪ್ಪ 220 ಕಿಲೋಮೀಟರ್ಸ್ ತಗೋರಿ. 220 ಇಂಟು ಕರೆಕ್ಟಾ? ಕ್ಯಾಪಾಸಿಟಿ ಎಷ್ಟು ಪ್ಯಾಸೆಂಜರ್ ಇಪ್ಪ? ಅದು ಕ್ಯಾಪಾಸಿಟಿ ಇಲ್ಲಿ ನೋಡ್ರಿಪ್ಪ. ನಾರ್ಮಲ್ ಕ್ಯಾಪಾಸಿಟಿ ಆಫ್ ಬಸ್ ಐತಲ್ಲ, ನಾರ್ಮಲ್ ಕ್ಯಾಪಾಸಿಟಿ ಆಫ್ ಬಸ್ ಎಷ್ಟ್ರಿಪ್ಪ 50 ಪ್ಯಾಸೆಂಜರ್. ಎಷ್ಟ್ರಿ 50 ಪ್ಯಾಸೆಂಜರ್ ತಗೋರಿಪ್ಪ. 50 ಪ್ಯಾಸೆಂಜರ್ ಕೆಪಾಸಿಟಿ ಎಷ್ಟ್ರಿಪ್ಪ 50 ಇಂಟು ಹೌದಲ್ಲ. 50. ಈಗ ಆಯ್ತು ನೋಡಿ, ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ. ಹೋಗುವಾಗ ಎಷ್ಟ್ರಿಪ್ಪ 100% ತಗೋರಿಪ್ಪ. 100% ಕರೆಕ್ಟಾ? ಆಮೇಲೆ ರಿಟರ್ನ್ ಜರ್ನಿ ಎಷ್ಟ್ರಿಪ್ಪ 90%. 90% ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿಪ್ಪ. ಇದು ನೋಡೋಣ ಕ್ಯಾಲ್ಕುಲೇಷನ್. ಇಲ್ಲಿ ಚಲೋ ಮಾಡ್ರಿ. 1 × 30 × 1 × 220 × 50 × 100%. ಎಷ್ಟ್ರಿಪ್ಪ ಇದು? 3,30,000. 3,30,000. ಓಕೆ, ನೆಕ್ಸ್ಟ್ ಇದು ಮಾಡ್ರಿಪ್ಪ. 1 × 30 × 1 × 220 × 50 × 90%. ಇದು ಎಷ್ಟ್ರಿಪ್ಪ? ಇದು 2,70,000. 2,97,000. 2,97,000 ಟೋಟಲ್ ಎಷ್ಟ್ರಿಪ್ಪ ಇದು? 2,97,000 ಪ್ಲಸ್ 3,30,000 ಎಷ್ಟಿದು? 6,27,000. 6,27,000 ಕರೆಕ್ಟಾ? ಇದು ಏನ್ರಿಪ್ಪ? ಅದು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಇದು ಏನ್ರಿ? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಇಲ್ಲಿ ಮಾತಾಡಪ್ಪ, ಟೋಟಲ್ ಪ್ಯಾಸೆಂಜರ್
किलोमीटर्स, टोटल पैसेंजर किलोमीटर्स. ओके, एनी डाउट? ಎನಿ ಡೌಟ್? ನೋಡ್ರಿಪ್ಪ, ಇನ್ನೂ ಸ್ವಲ್ಪ ಮಾಡ್ಬೇಕು, ಇನ್ನೂ ಮಾಡ್ಬೇಕು. ಅದು ರಫ್ ಮಾಡ್ಬಿಡ್ತೀನಿ, ಇದು ರಫ್ ಮಾಡ್ತೀನಿ ನೋಡ್ರಿಪ್ಪ. ಅಭಿ ರಫ್ ಕರ್ತು ಮೈ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಬಸ್ ಮೈನಸ್ ಸ್ಕ್ರಾಪ್ ರೇಟ್ ಬೈ ಲೈಫ್ ಆಫ್ ಅ ಸೆಟ್. ಓಕೆ, ಐ ವಿಲ್ ರಫ್ ದಟ್ ಪಾರ್ಟ್. ಈಗ ನಮಗೆ ಬೇಕೇನ್ರಿಪ್ಪ, ಈಗ ಫಸ್ಟ್ ಒನ್ ಬೇಕು, ಸ್ಮಾಲ್ ಎ ಬೇಕು ನಮಗೆ. ಏನು ಬೇಕ್ರಿಪ್ಪ? ಸ್ಮಾಲ್ ಎ ಬೇಕು. ಇಲ್ಲಿ ಸ್ಮಾಲ್ ಎ ಮಾಡ್ತಿದ್ದಾರಿಪ್ಪ. ಎ ಸ್ಮಾಲ್ ಎ, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಕಾಸ್ಟ್ ಪರ್ passenger kilometers is equal to total operating cost divided by total passenger kilometer. Total passenger kilometers. Okay, ಇದು ಫಾರ್ಮುಲಾ ನೋಡ್ರಿಪ್ಪ, ಇದು ಫಾರ್ಮುಲಾ. ಸ್ಮಾಲ್ ಎ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡೋ ಫಾರ್ಮುಲಾ. ಕಾಸ್ಟ್ ಪರ್ ಪ್ಯಾಸೆಂಜರ್ ಇಸ್ ಈಕ್ವಲ್ ಟು ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಐತಲ್ಲ ನಿಮ್ಮ ಕಡೆ, ಇಲ್ಲಿ ನೋಡ್ರಿಪ್ಪ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಇಲ್ಲಿ ಐತ್ರಿಪ್ಪ 3,64,100 ತಗೋರಿಪ್ಪ. 3,64,100 ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಇದು ಎಲ್ಲಿದ್ರಿಪ್ಪ? ಇಲ್ಲಿ ನೋಡ್ರಿ, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಎಷ್ಟಿಪ್ಪ? 6,27,000. 6,27,000 ಮಾಡ್ರಿ. ಇದು ಎಷ್ಟು ಬಂತು ಆನ್ಸರ್? ಇದು ನಿಮ್ದು ಆನ್ಸರ್ 3,64,100 divided by 6,27,000. You will get the final answer 0.580. 0.580. So 0.580. 0.580 ನಿಮ್ದು ಏನ್ರಿಪ್ಪ? ಫೈನಲ್ ಆನ್ಸರ್. ಎ ಆನ್ಸರ್ ಆಯ್ತು. ಎ ಆನ್ಸರ್ ನೋಡ್ರಿಪ್ಪ. ಅದು ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟ್ರಿಪ್ಪ? 0.580. ಗಾಟ್ ಇಟ್? ಓಕೆ, wait a minute, just for Hindi medium students I will explain for Hindi medium students. इन्हों सब पार्ट है बी मारबेक. यहाँ तक आपको समझ में आया? देखो यहाँ पे ये इसका है, ये क्या बोलते हैं, ऑपरेटिंग कॉस्टिंग, मतलब सर्विस कॉस्टिंग का है. इंपॉर्टेंट क्वेश्चन है बहुत. ऑपरेटिंग कॉस्ट शीट ऑफ हावेरी ट्रांसपोर्ट कंपनी पर्टिकुलर रुपीज. सबसे पहले इसके अंदर 3 हेड आते हैं. ये क्या था? फिक्स्ड और स्टैंडिंग चार्जेस है. दूसरा क्या आता? रिपेयर्स एंड मेंटेनेंस. तीसरा क्या आता? बोलो रनिंग चार्जेस बोल के. ठीक है, फिक्स्ड और स्टैंडिंग चार्जेस के अंदर पूरा ऑफिस का एक्सपेंस. किसका? पूरा ऑफिस का. इसके अंदर पूरे रिपेयर्स एंड मेंटेनेंस. इसके अंदर रनिंग के अंदर क्या बोलो? बस को रन करने के लिए कौन कौन से एक्सपेंस आते बोल के. ठीक है, यहाँ पे सबसे पहले हावेरी ट्रांसपोर्ट कंपनी का नाम है बस. ए बस का मतलब सिंगल बस. नंबर ऑफ बस कितने हैं यहाँ पे? सिंगल बस मतलब 1 बस है. यहाँ पे 5 बस 6 बस ऐसे देता उन्हें, बट यहाँ पे कितने दिया सिर्फ उन्हें? ए बस का तो सिंगल बस. नंबर ऑफ बस कितने? 1. हावेरी एंड कारवार, 2 सिटी, एक हावेरी एक कारवार है. द डिस्टेंस बिटवीन 2 सिटी इज 220 किलोमीटर्स ईच वे. कितना है कहते हैं? जाने के लिए 220 किलोमीटर, आने के लिए 220 किलोमीटर. देखेंगे. फॉलोइंग आर द अदर इन्फॉर्मेशन फॉर द मंथ May 2024. देखो यहाँ पे जब भी हम लोग ऑपरेटिंग कॉस्ट शीट रेडी करते हैं, यहाँ पे सिर्फ मंथली इन्फॉर्मेशन हम लोग लेते हैं. कौन सी? मंथली इन्फॉर्मेशन. यहाँ पे ईयरली नहीं आता, ओनली मंथली इन्फॉर्मेशन. पर मंथ इन्फॉर्मेशन में काउंट करता है. यहाँ पे कॉस्ट ऑफ बस डेप्रिसिएशन. हाँ, डेप्रिसिएशन, कॉस्ट ऑफ बस और डेप्रिसिएशन लेके तुम्हें डेप्रिसिएशन मालूम करते हैं. डेप्रिसिएशन तुम्हारा फिक्स्ड. डेप्रिसिएशन कितना है? कॉस्ट ऑफ बस कितना है तुम्हारा? 24 लाख है. 24 लाख इंटू डेप्रिसिएशन कितना उसका? 10% पर एनम दिया है. पर एनम हमारे को पर एनम नहीं चाहिए, हमारे को मंथली चाहिए. पर एनम 10% कितना था तुम्हारा? 2,40,000 था. अभी ईयरली है, इसको मंथली में कन्वर्ट करना. मंथली मतलब डिवाइड बाय 12 करो. मंथ एक साल में कितने मंथ रहते हैं? 12 मंथ, इसलिए डिवाइड बाय 12 कितना था? 20,000. सैलरी ऑफ ड्राइवर, सैलरी ऑफ कंडक्टर, इंश्योरेंस, रोड टैक्स, परमिट फीस है. ये सभी तीनों क्या है? पर मंथ है, इसीलिए डायरेक्ट ले लो. तीनों भी क्या है? पर मंथ, इसलिए डायरेक्ट तीनों ले लो. समझ में आया? नॉर्मल कैपेसिटी इसको स्टार मार्क बाद में यूज करेंगे. हाँ, डीजल कॉस्ट यहाँ पे देखो डायरेक्ट यहाँ पे पर मंथ बोल के अमाउंट नहीं दिया उन्हें. यहाँ पे 4 किलोमीटर पर लीटर, बाद में 80 पर लीटर बोल. इसको इसके लिए कैलकुलेशन होता है, इसलिए स्टार मार्क कैलकुलेशन.
डीजल किसके लिए चाहिए, बस को रन करने के लिए चाहिए, इसलिए रनिंग चार्ज में डीजल कॉस्ट, इसके लिए कैलकुलेशन है, बाद में देख लेंगे। गराज रेंट, रेंट बोल के यहाँ पे रेंट क्या होता है, ऑफिस, गराज रेंट। एक इसमें मंथ में है, ये भी पर मंथ में है, इसको ले लो पर मंथ में। रिपेयर्स एंड मेंटेनेंस रेडीमेड दिया पर मंथ बोल के, रिपेयर्स एंड मेंटेनेंस पूरी हेडिंग दिया तुम्हारे को, सेकंड रिपेयर्स एंड मेंटेनेंस पूरी हेडिंग कितना है 10,000 बोल के ले लो पर मंथ। हो गया सभी, इसका ऐड करो यहाँ पे लिखो, इसका भी ऐड, हाँ ठीक है, यहाँ तक हो गया। अब क्या करेंगे, कैलकुलेशन कर लेंगे अभी। वर्किंग नोट नंबर 1, टोटल किलोमीटर्स, ये डीजल कॉस्ट मालूम करने के लिए टोटल किलोमीटर्स मालूम करना। टोटल किलोमीटर्स इज इक्वल टू नंबर ऑफ बसेस इनटू नंबर ऑफ डेज इनटू ट्रिप्स इनटू डिस्टेंस। अब नंबर ऑफ बस कितने तुम्हारे पास, ए बस नहीं तो अ बस का, तो कितना सिंगल बस, नंबर ऑफ बस कितने तुम्हारे पास 1 इनटू नंबर ऑफ डेज, नंबर ऑफ डेज उन्हें दिया तुम्हारे यहाँ पे कितने 30 डेज, 30 डेज इनटू ट्रिप्स, ट्रिप्स कितने बोलो, एक टूवर्ड्स जर्नी मतलब ऑनवर्ड जर्नी, जाने का, हावेरी से कारवार को बस जा रही, एक ट्रिप हुई, उसके बाद में वापस आ रही, रिटर्न जर्नी वापस आ रही, तो जाने का और आने का कितने ट्रिप्स हुए, 2 ट्रिप्स हुए। ट्रिप्स कितने तुम्हारे, 2 ट्रिप्स इनटू डिस्टेंस कितना तुम्हारा 220 किलोमीटर, 220, ठीक है। इसको सॉल्व करो, 13,200 किलोमीटर आया। अब ये 13,000 टोटल किलोमीटर का डीजल कॉस्ट के अंदर 13,200 डिवाइडेड बाय 4 किलोमीटर पर लीटर, इसलिए डिवाइड बाय 4 करो इनटू कितना ₹80, इसको यहाँ पे लिख लो 80 बोल गए, इसको कैलकुलेशन करोगे तुम्हारा आंसर कितना 2,64,000, सबको ऐड करो 3,64,100, ये तुम्हारा क्या होता है बोलो टोटल ऑपरेटिंग कॉस्ट हो गया। अब मालूम करेंगे टोटल पैसेंजर किलोमीटर्स इज इक्वल टू नंबर ऑफ बसेस इनटू नंबर ऑफ डेज इनटू ट्रिप्स इनटू डिस्टेंस इनटू कैपेसिटी इनटू परसेंटेज ऑफ एक्चुअल कैपेसिटी। समझ में आ रहा है आपको, नींद नहीं आ रही, नहीं क्योंकि मैं शूट कर रहा हूँ पे थोड़ा नाइट हो गया यहाँ पे, बट मेरे को नींद आई, आप नींद मत करो, आराम से देखो, ठीक है। ओके देखो पे 2 जर्नी है, एक तो टूवर्ड्स, एक तो ऑनवर्ड जर्नी, मतलब हावेरी से कारवार को जा रहे ऑनवर्ड जर्नी, और एक वापस आ रहे रिटर्न जर्नी, 2 जर्नी है यहाँ पे, ठीक है। ऐसे नहीं वो जा रहे ऑनवर्ड जर्नी और एक रिटर्न जर्नी, ठीक है। ऑनवर्ड जर्नी देखो, बस कैरीज 100% मतलब फुल का मतलब 100% ऑफ इट्स कैपेसिटी टुवर्ड्स कारवार, हावेरी से कारवार को जाते वक्त तो बस क्या है फुल है, मतलब 100% है। रिटर्न जर्नी वापस आते वक्त, एंड वाइल रिटर्न जर्नी 90%, वापस आते वक्त कितना है 90% है, ठीक है। तो नंबर ऑफ बस कितना है 1 है, तो 1 इनटू नंबर ऑफ डेज कितने तुम्हारे 30 ट्रिप्स, जाते वक्त हावेरी से कारवार को जाते वक्त ट्रिप एक, कारवार से हावेरी को वापस आते वक्त ट्रिप एक 1 + 1 कितने हुए, ट्रिप 2 हुए। यहाँ पे पूरा मिला के जाने का और आने का दोनों मिला के यहाँ पे ट्रिप, बट यहाँ पे जाते वक्त का एक ट्रिप, आते वक्त का एक ट्रिप, 2 हुए नहीं, 1 + 1 2 हुआ कि नहीं, ट्रिप, ठीक है। डिस्टेंस कितना तुम्हारा 220 किलोमीटर है, तो 220। कैपेसिटी कितनी है यहाँ पे देखो, नॉर्मल कैपेसिटी ऑफ बस कितना है वो 50 है, वो 50 पैसेंजर ने, वो कैपेसिटी कितना तुम्हारा 50 परसेंट इंटू परसेंटेज ऑफ एक्चुअल कैपेसिटी कितना, जाते वक्त 100%, आते वक्त 90%। इसको सॉल्व करो 3,30,000, इसको सॉल्व करो 2,97,000, 3,30,000 प्लस 2,97,000 6,27,000, ये हुआ आपका टोटल पैसेंजर किलोमीटर। अब मालूम कर रहे हैं हम कॉस्ट, स्मॉल कॉस्ट पर पैसेंजर किलोमीटर, इसीलिए कॉस्ट पर पैसेंजर किलोमीटर इज इक्वल टू टोटल ऑपरेटिंग कॉस्ट डिवाइडेड बाय टोटल पैसेंजर किलोमीटर्स। टोटल ऑपरेटिंग कॉस्ट तुम्हारा यहाँ पे है, कितना है वो 3,64,100 डिवाइड बाय टोटल पैसेंजर किलोमीटर तुम्हारा कितना है बोलो अभी 6,27,000, इसको सॉल्व करो 0.50, ये है तुम्हारा टोटल कॉस्ट पर पैसेंजर किलोमीटर। गॉट इट। अब करेंगे बी करेंगे, टेक ऑन द स्क्रीनशॉट, आई विल रफ दिस पार्ट, ओके, टेक ऑन द स्क्रीनशॉट। Okay, now answer number B. ಬಸ್ ಫೇರ್ ಏನು ಕ್ಯಾಲ್ಕುಲೇಟ್ ಮಾಡಬೇಕ್ರಿಪ್ಪ, ಬಸ್ ಫೇರ್ ಅಂದ್ರೆ ಏನ್ರಿಪ್ಪ, ಬಸ್ ಚಾರ್ಜ್, ಟಿಕೆಟ್ ಪ್ರೈಸ್, ಬಸ್ ಫೇರ್ ಅಂದ್ರೆ ಏನ್ರಿಪ್ಪ, ಟಿಕೆಟ್ ಪ್ರೈಸ್ ಟು ಬಿ ಚಾರ್ಜ್ಡ್ ಈಚ್ ವೇ ಇಫ್ ಎ ಕಂಪನಿ ವಾಂಟ್ಸ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 25% ಆನ್ ಕಾಸ್ಟ್. ಈ ಸೆಂಟೆನ್ಸ್ ಭಾಳ ಇಂಪಾರ್ಟೆಂಟ್. 25% ಪ್ರಾಫಿಟ್ ಆಫ್ 25% ಆನ್ ಕಾಸ್ಟ್. ಓಕೆ, ಆನ್ ಕಾಸ್ಟ್ ತಗೋರಿಪ್ಪ. ಫಸ್ಟ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ತಗೋರಿ. ಕಾಸ್ಟ್ ಪರ್
ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ಎಷ್ಟೈತ್ರಿಪ್ಪ ಇದು 0.580 0.580 ಓಕೆ ಕಾಸ್ಟ್ ಇದು ಪ್ರಾಫಿಟ್ ಅಂದ್ರೆ ಏನ್ರಿಪ್ಪ ಆಡ್ ಮಾಡ್ತೀರಿ ಲೆಸ್ ಮಾಡ್ತೀರಿ ಪ್ರಾಫಿಟ್ ಆಡ್ ಮಾಡ್ತೀರಿ ಪ್ರಾಫಿಟ್ ಆಡ್ ಮಾಡ್ಕೋಬೇಕು ಆಡ್ ಪ್ರಾಫಿಟ್ at ಎಷ್ಟು ಪರ್ಸೆಂಟೇಜ್ ಇಪ್ಪ ಪ್ರಾಫಿಟ್ 25% 25% ಅಲ್ಲದು 25% ಬ್ರಾಕೆಟ್ ಅಲ್ಲೇ 25 divided by 100 ಆನ್ ಕಾಸ್ಟ್ ಅಲ್ಲ ಅದು ಆನ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಡೈರೆಕ್ಟ್ ತಗೋಬೇಕ್ರಿ 25 divided by 100 ಬರ್ಬೇಕು ಆನ್ ಕಾಸ್ಟ್ ಅಂದ್ರೆ 25 divided by 100 ಬರ್ಬೇಕು ಆನ್ ಸೇಲ್ಸ್ ಇಲ್ಲಾಂದ್ರೆ ಆನ್ ಫೇರ್ ನೆನ್ಪಿಟ್ಕೋರಿ 25% ಆನ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ 25 divided by 100 ಬರ್ಬೇಕು ಇಂಟು 0.50 ಬರ್ಬೇಕು ಓಕೆ ಆನ್ ಫೇರ್ 25% ಆನ್ ಫೇರ್ FARE ಆನ್ ಫೇರ್ ಇಲ್ಲಾಂದ್ರೆ ಆನ್ ಟಿಕೆಟ್ ಪ್ರೈಸ್ ಆನ್ ಫೇರ್ or ಆನ್ ಟಿಕೆಟ್ ಪ್ರೈಸ್ ಆವಾಗ 25 divided by 75 ಬರ್ಬೇಕು 100 ಬರಂಗಿಲ್ಲ ಕೆಳಗಡೆ 100 ಒಳಗ 25 ಮೈನಸ್ ಮಾಡ್ರಿ ಎಷ್ಟು ಬಂತ್ರಿಪ್ಪ 75 25 divided by 75 ಬರ್ಬೇಕು ಯಾವಾಗ ಬರ್ಬೇಕ ಆನ್ ಫೇರ್ ಕೊಟ್ಟಿದಂದ್ರೆ ಆನ್ ಟಿಕೆಟ್ ಪ್ರೈಸ್ ಕೊಟ್ಟಿದಂದ್ರೆ ಆವಾಗ ಏನ್ ಮಾಡ್ಬೇಕ್ರಿಪ್ಪ 25 divided by 75 100 ಒಳಗ 25 ಮೈನಸ್ ಮಾಡ್ಕೋಬೇಕು 75 20% ಕೊಟ್ಟಿದಂದ್ರೆ 100 ಒಳಗ 20 ಮೈನಸ್ ಮಾಡ್ರಿಪ್ಪ 80 ಬರ್ಬೇಕು ಕೆಳಗಡೆ ತಿಳಿತ್ರಿ ನಿಮ್ಗೆ ತಿಳಿದಲ್ಲ ಆನ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ 25% 25 by 100 20% ಆನ್ ಕಾಸ್ಟ್ ಅಂದ್ರೆ 20 divided by 100 ಬರ್ಬೇಕು ಬಟ್ 20% ಬರ್ಲಿ 25% ಬರ್ಲಿ ಆನ್ ಫೇರ್ FARE ಅಂದ್ರೆ ಟಿಕೆಟ್ ಪ್ರೈಸ್ ಆನ್ ಫೇರ್ ಇಲ್ಲಾಂದ್ರೆ ಆನ್ ಬಸ್ ಚಾರ್ಜ್ ಇಲ್ಲಾಂದ್ರೆ ಆನ್ ಟಿಕೆಟ್ ಪ್ರೈಸ್ ಆವಾಗ ಏನ್ ಮಾಡ್ತೀರಿಪ್ಪ ಆವಾಗ 25 divided by 75 ಹೆಂಗ್ ಬಂದ್ರಿಪ್ಪ 100 ಒಳಗ 25 ಮೈನಸ್ ಮಾಡ್ರಿ 75 ಬರ್ಬೇಕಿಲ್ಲ ಕೆಳಗಡೆ 25 divided by 75 20% ಕೊಟ್ಟಿದ್ರೆ 20 divided by 80 ಬರ್ಬೇಕು ಹೆಂಗ್ರಿ 100 ಮೈನಸ್ 20 80 ಬರ್ತದೆ ಯಾವಾಗ್ರಿ ಆನ್ ಫೇರ್ ಕೊಟ್ಟಿದ್ರೆ ಆನ್ ಬಸ್ ಪ್ರೈಸ್ ಕೊಟ್ಟಿದ್ರೆ ಆನ್ ಕಾಸ್ಟ್ ಅಂದ್ರೆ ಡೈರೆಕ್ಟ್ 25 divided by 100 ಇಂಟು ಎಷ್ಟಿಪ್ಪ 0.50 ಮಾಡಿರೋದು ಎಷ್ಟ್ರಿ 0.580 into 25% 0.145 ಆಡ್ ಮಾಡ್ರಿಪ್ಪ ಆಡ್ ಮಾಡ್ಕೋಬೇಕಲ್ಲ ಅದು ಪ್ಲಸ್ 0.580 0.725 ಇದು ಏನ್ರಿಪ್ಪ ಇದು ಬಸ್ ಫೇರ್ in rupees in rupees ಬೇಕಂದ್ರೆ ಏನ್ ಮಾಡ್ತೀರಿಪ್ಪ ನೀವು 0.725 into total kilometers sorry distance ನಿಂದ ಎಷ್ಟ್ರಿಪ್ಪ ಡಿಸ್ಟೆನ್ಸ್ ನಿಂದ ಎಷ್ಟ್ರಿಪ್ಪ 220 kilometers ಅಲ್ಲ ಅದು 220 kilometers ಎಷ್ಟ್ರಿಪ್ಪ 0.725 into 220 kilometers ಎಷ್ಟ್ರಿಪ್ಪ 159.5 rupees 159.5 ಇದು ರೂಪೀಸ್ ಒಳಗೆ ನೋಡ್ರಿಪ್ಪ ಇದು ರೂಪೀಸ್ ಒಳಗೆ ಹೆಂಗ್ ಬಂದ್ರಿಪ್ಪ ಇದು ಫಸ್ಟ್ ಕಾಸ್ಟ್ ಪರ್ ಪ್ಯಾಸೆಂಜರ್ 0.50 ಐತ್ರಿಪ್ಪ ತಗೋರಿ ಇದು ಪ್ರಾಫಿಟ್ ಏನ್ ಮಾಡ್ಬೇಕ್ರಿಪ್ಪ ಆಡ್ ಮಾಡ್ಕೋಬೇಕು ಅದಕ್ಕೆ ಆಡ್ 25% ಪ್ರಾಫಿಟ್ ಕಾಸ್ಟ್ ಮೇಲೆ ಮಾಡ್ರಿಪ್ಪ ಆನ್ ಫೇರ್ ಕೊಟ್ಟಿದ್ರೆ 25 or 75 ಇದ್ರ ಮೇಲೆ ಮಾಡ್ಕೋಬೇಕು ಓಕೆ ಆಡ್ ಮಾಡ್ರಿಪ್ಪ ಬಸ್ ಫೇರ್ ಇದು ನಿಮ್ಗೆ ರೂಪೀಸ್ ಒಳಗೆ ಬೇಕು ಬಸ್ ಫೇರ್ ಏನು ರೂಪೀಸ್ ಒಳಗೆ ಬೇಕು ಅವಾಗ ಏನ್ ಮಾಡ್ತೀರಿಪ್ಪ 0.725 ಇಂಟು ಡಿಸ್ಟೆನ್ಸ್ ಎಷ್ಟಿಪ್ಪ 220 kilometers ಇಂಟು ಮಾಡ್ರಿ ನಿಮ್ಗೆ rupees 159.5 ಇಲ್ಲೇ ನಿಮ್ದು बी मुगीत समझ में आया बी कर रहे हैं हम लोग कॉस्ट पर पैसेंजर हमारा कितना आता है वो 0.50 था हमारा ठीक है प्रॉफिट ऐड करो बोल रहा तुम्हारे को ने ऐड करो प्रॉफिट इसलिए प्रॉफिट ऐड करते हैं हम लोग ऐड प्रॉफिट कितना परसेंटेज है 25% ऑन कॉस्ट बोल के दिया ऑन कॉस्ट मतलब टेंशन लेने का नहीं आराम से करने का ऐड 25% 25 divided 100 into 0.50 ऐड करो तुम्हारे को बस फेयर मिलता बस फेयर इन रुपीस में काउंट करना अभी इन रुपीस में करें तो 0.725 इंटू यहाँ पे डिस्टेंस को इंटू करना किसको डिस्टेंस को इंटू करना इंटू डिस्टेंस तुम्हारा कितना है 220 किलोमीटर इसको इंटू करो तुम्हारे को मिलता है rupees 159.5 ये तुम्हारा बस फेयर चार्ज समझ में आया
बाय चांस यहाँ पे 25% ऑन कॉस्ट के प्लेस पे ऑन फेयर, 25% ऑन बस फेयर, ऑन टिकट प्राइस, ऑन इनवाइस, ऑन बस फेयर, ऑन बस टिकट चार्ज प्राइस, और पूछा ऑन कॉस्ट के प्लेस पे ऑन बस फेयर बोल के बोला ना, तो ऑन फेयर करके बोला, तब क्या करते हैं, तब 25/100 नहीं आता, तब 25/75 आता। क्यों बोलो, फेयर बोल के देता हूँ, क्या बोल के देता, फेयर बोल के, ऑन कॉस्ट नहीं ऑन फेयर बोल के। तब 25/75, 75 कैसे आता बोले तो 100 में से 25 को माइनस करना, बचता कितना, 75 बचता। अगर 20% ऑन फेयर बोल के दिया तो 20/80 आना। क्यों, 100 में से 20 माइनस करो 80 आता। समझ में आया, बाकी का कैलकुलेशन पूरा सेम टू सेम। समझ में आया, ओके। टिल दिस I have tried my level best to make solution of a 2024 question paper, all practical parts. So with this I will conclude this class, and thank you all of you for your cooperation and for watching this video. Thank you all of you. Take the screenshot.